ಏನೇ ಬರಲಿ ಎಷ್ಟೇ ಕಷ್ಟ ಆಗಲಿ ನಮ್ಮಿಂದ ಆಗುವಷ್ಟು ಹೋರಾಟವನ್ನು ನಾವು ಮಾಡುವ. ನೋಟಿಸ್ ಆವತ್ತೇನೆ ಅವಳು ಸಭೆಗೆ ಬರ ಸ್ಟಾರ್ಟ್ ಮಾಡ್ತೇವೆ. ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಒಂದು ಕುಟುಂಬದಂತೆ ಇರುವಂತಹ ಗ್ರಾಮಗಳು ಇವೆ. ಎಲ್ಲ ವೀಕ್ಷಕರಿಗೂ ನಮಸ್ತೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಕಾರ್ಮೆಲ್ ಕಿರಣ್ ವತಿಯಿಂದ ನಿಮಗೋಸ್ಕರ ನಾವು ಸಾದರಪಡಿಸ್ತಾ ಇದ್ದೇವೆ. ನಾವು ಬೆಳಿಗ್ಗೆಯಿಂದ ಈ ಪ್ರದೇಶಕ್ಕೆ ಬಂದು ಇಲ್ಲಿ ಹಲವಾರು ಕಡೆ ತಿರುಗಾಟ ನಡೆಸಿದ್ದೇವೆ. ಬಳ್ಕುಂಜೆ ಅಂತ ಹೇಳಿದ್ರೆ ಹಸಿರು ಅಂತ ಹೇಳಿದ್ರೆ ಬಳ್ಕುಂಜೆ ಅಂತ ಒಂದು ಫೀಲಿಂಗ್ ನಮ್ಮ ಮನಸ್ಸಿಗೆ ಬಂದಿದೆ. ಇಲ್ಲಿನ ಜನ ಬೆಳಿಗ್ಗೆ ಎದ್ದು ಬ್ರಷ್ ಮಾಡುವ ಮೊದಲು ತಮ್ಮ ಗದ್ದೆ, ತಮ್ಮ ತೋಟ, ತಾವು ಸಾಕಿದ ಸಾಕು ಪ್ರಾಣಿಗಳು ಹೇಗಿದ್ದಾರೆ ಅಂತ ನೋಡಿ ಅದ ನಂತರ ತಮ್ಮ ದಿನಚರಿಯನ್ನು ಪ್ರಾರಂಭಿಸುವುದು. ಕೊಂಡು ಹೋಗುವುದ, ಉದ್ಯೋಗದ ಭರವಸೆ ಇಲ್ಲ, ಎಲ್ಲಿ ಜಾಗ ಸಿಗ್ತದಂತೆ ಭರವಸೆ ಮೊದಲು ಇಲ್ಲ ಅಂತ ಒಂದು ಅತಂತ್ರ ಸ್ಥಿತಿ ಇದೆ. ಹಾಗಾಗಿ ನಮ್ಮ ಸಹಕಾರ ಅವರಿಗೆ ಖಂಡಿತವಾಗಿ ಅವರ ಹೋರಾಟಕ್ಕೆ ಅಗತ್ಯವಾಗಿ ಬೇಕಾಗಿದೆ. ಹಾಗಾಗಿ ನಾವು ಬಳ್ಕುಂಜೆಯ ಕೆಲವು ಜನರ ಪ್ರತಿನಿಧಿಗಳನ್ನು ಇವತ್ತು ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಮತ್ತು ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ. ನಮ್ಮ ಜೊತೆಗೆ ಇವತ್ತಿದ್ದಾರೆ ಬಳ್ಕುಂಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಆಗಿರುವಂತಹ ಶ್ರೀಮತಿ ಮಮತಾ ಡಿ ಪುಂಜಾ. ಅದೇ ರೀತಿ ಇಲ್ಲಿ ಸಮಾಜ ಸೇವಕರಾಗಿ ಬ್ಲಡ್ ಹೆಲ್ತ್ ಕೇರ್ ಇದರ ಸಂಚಾಲಕರಾಗಿರುವಂತಹ ಶಂಶುದ್ದೀನ್ ಬಳ್ಕುಂಜೆ ಅವರು, ಹಾಗೂ ಇಲ್ಲಿ ತಮ್ಮ ಜಾಗವನ್ನು ಹೊಂದಿ ಈಗ ಸದ್ಯಕ್ಕೆ ಹೊರ ದೇಶದಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇರುವಂತಹ ಬಿಪಿನ್ ಶೆಟ್ಟಿ ಬಳ್ಕುಂಜೆ, ಹಾಗೂ ಈ ಹೋರಾಟದಲ್ಲಿ ಈ 1090 ಎಕರೆ ಬಂಜರು ಭೂಮಿ ನಮಗೆ ಕಾಣಲೇ ಇಲ್ಲ. ಎಲ್ಲಿ ಉಂಟಂತ ನಮ್ಗೆ ಹೇಳಿದ್ರೆ ನಾವು ಪ್ರೋಗ್ರಾಮ್ ಶುರು ಮಾಡ್ಬೋದು. ಅದೇ 1091 ಎಕರೆ ನಾವು ಕೂಡ ಎಲ್ಲರ ಹತ್ರ ಕೇಳ್ತಾ ಇದ್ದೇವೆ. 1091 ಎಕರೆ ಇಷ್ಟು ಸುಂದರವಾದ ಫಲವತ್ತಾದ ಭೂಮಿಯಲ್ಲಿ ಎಲ್ಲಿ ಕಾಣ್ತಾ ಉಂಟು? ಯಾವುದೇ ಅಧಿಕಾರಿಗಳಿರ್ಲಿ, ಸಚಿವರಾಗಿರ್ಲಿ, ಸಂಸದರಾಗಿರ್ಲಿ ಅಥವಾ ಯಾವುದೇ ಮಿನಿಸ್ಟರ್ಗಳಾಗಿರ್ಲಿ, ನೀವೊಮ್ಮೆ ನಮ್ಮ ಊರಿಗೆ ಬನ್ನಿ. KDB ಅವರಿಗೂ ಅದನ್ನೇ ನಾವು ಹೇಳುದು. ನಮ್ಮ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನ ಅಂತ ಹೇಳ್ಬೋದೇನು. ಆ ದಿನದಿಂದ ಒಂದು ಮೇ ಜೂನ್ ತನಕ ನೋಟಿಸ್ ಬರುವ ತನಕ ಆದ ಘಟನಾವಳಿಗಳು ಮತ್ತೆ ಅದರಲ್ಲಿ ನಿಮ್ಮದ್ರು ಪಂಚಾಯತ್ ನಿಮ್ಗೆ ಹೇಗೆ ಎಲ್ಲ ಇನ್ಫಾರ್ಮೇಶನ್ ಬಂತು, ಹೇಗಾಯ್ತು ಅಂತ ಅದರ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಎಂಕಲೆಗೆ ಮಾರ್ಚ್ 21 ಪೇಪರ್ ಅನೌನ್ಸ್ ಆಂಡ್ ಐದು ಬುಕ್ ಮಾತ್ರ ಜನಕಲ್ಪುರ ಕಾಲ್ ಮಲ್ಪರ ಸ್ಟಾರ್ಟ್ ಮಾಡ್ತಾರೆ. ಅಧ್ಯಕ್ಷರೇ ಒಂದು ದಾದ ಬಂಡ ಎಂಕಲೆ ಗೊತ್ತಿದ್ವಿ, ವಿಷಯನೇ ಗೊತ್ತಿದ್ವಿ. ಎಂಕಲೆಗೆ ಐದು ಬುಕ್ ಯಾನ್ಲ ಬಂಡ ಪಂಚಾಯತ್ ಬಿಡಿಯೋ ಕೇಳಿದೆ, ಬಿಡಿಯೋ ಎಂಕಲ ವಿಷಯ ಗೊತ್ತಿದ್ವಿ ಬಂಡೇರು. ಐದು ಬುಕ್ ಮನದಾನಿ 22 ತಾರೀಕು ಬೈಯ 4 ಗಂಟೆಗೆ KDB ಪೂರ ಸರ್ಕುಲರ್ ಕಂತು ಕೊರಿಯರ್ ಎಂಕಲಿಗೆ ಪಂಚಾಯತ್ ಅದಕ್ಕೆ ಎಂಕಲೆ ಈ ವಿಷಯನೇ ಗೊತ್ತಿದ್ವಿ. ಐದು ಬುಕ್ಕಲ ಈತ ಸಲ KDB ಲಂಚ್ ಎಂಕಲೆಗೆ ಬಂಡ ಒಂಜಿ ಜನಪ್ರತಿನಿಧಿನಗಲೆಲ್ಲ ಎತ್ತುದು ಅವಳು ಎಂಚಿನಲ್ಲ ಒಂದು ಮಾಹಿತಿ ಕೊಡ್ತಿದ್ವಿ. ಪ್ರೋಗ್ರಾಮ್ ಕೇಂದ್ರ ಸತ್ಯ ದೇಪಂಡ ಜನಕ್ಕೂ ನಾನಾ ರೀತಿ ಪಾತ್ರ ಸಿಗ್ತಾರೆ. ಪಂಚಾಯತ್ ಮಾತೆಲ್ಲ ಬಂದ್ರೆ ಸ್ಥಳೀಯ ಸರ್ಕಾರ ಐತಿಲ್ಲ ಪಂಚಾಯತ್ ಎಂಕಲಿಗೆ ಮಸ್ತ್ ಬೇಜಾರಾಗುತ್ತೆ. ಬೊಕ್ಕ ಜನಕ್ಕೂ ಬೊಕ್ಕ ಗೊತ್ತಾಂಡ್ ಹೈಯರ್ ಅಥಾರಿಟೀಸ್ ಅಪ್ರೋಚ್ ಮಾಡ್ತಾರೆ. ಬೊಕ್ಕ ಎಂಚನಿಗೆ ಅಲ್ಲ 6
ಕೇಳಿ ಬಿಡ್ದು ಎಂಕಲ ಪುದರ್ ಹಾಳು ಮತ್ತೊಂದೆ ಪಂಡ ಸರ್ವೆ ಅಧ್ಯಕ್ಷರು ಬಂದಿருந்து ಬಂದೆ ಸರ್ವೆ ಪುದರ್ ಹಾಳು ಮತ್ತೊಂದೆ ಪೋಯಿರು ಐಡ್ ಬೊಕ್ಕ ಐಕ್ಲ ಇಂಪ್ರೂವ್ ಆಗಲಿ ಕ್ವೆಶ್ಚನ್ ಪಾಡ್ದ ಬೊಕ್ಕ ನೋಟಿಸ್ ಬರ್ರೆ ಅವು ಏಪಡ್ದು ಸುರಾನ ಇಲ್ಲ ನೋಟಿಸ್ ಒಂಜಿ 15 ದಿನ ಒಂಜಿ ತಿಂಗಳು ಆಗ್ತದೆ ನೋಟಿಸ್ ಬರ್ರೆ ಬೊಕ್ಕ ಒಂಜಿ ತಿಂಗಳು ಬೊಕ್ಕನೆ ನೋಟಿಸ್ ಬರ್ರೆ ಸ್ಟಾರ್ಟ್ ಅವು ನೋಟಿಸ್ ಕೊರನ್ ಆವನ್ನೇನೆ ಅವುಲು ಸರ್ವೆಗೆ ಬರ್ರೆ ಸ್ಟಾರ್ಟ್ ಮಾಡ್ತೇವೆ ಕೊಲ್ಲೂರು ಬಂಡ ಕೆಲವು ಕೊಲ್ಲೂರು ಗ್ರಾಮದ ಪಾಪ ಜನಸಾಮಾನ್ಯರ ಗೊತ್ತು ಪೂಜಿ ಮಸ್ತ್ ನಿಜವಾದ ಪಂಚಾಯತ್ಗೆ ಬೇದಿಜೇರೆ ಗ್ರಂಥಾಲಯ ಹೇಳಕಲು ಜನಕುಲೇನು ಎಂಕುಲು ಅವಲ ಪಂಡನಿಕುಲು ಇಲ್ಲೆಲ್ಲ ಕೊನೋದು ಕೊರಡು ಮೂಲೆ ಪೊಡ್ಚಿಂದು ಅಂಡ್ ಅಗಲೆ ಗೌರ್ಬಂಗ ಪಂಚ ಗ್ರಂಥಾಲಯ ಹೇಳು ಬರ್ತದ ಅವಿನ್ ಶಂಶುದ್ದೀನ್ ಅವರೇ, ಇಲ್ಲಿಯ ಒಂದು ಜೀವನ ಶೈಲಿ ಹೇಗೆ? ಇಲ್ಲಿಯ ಜನ ಆದಾಯಕ್ಕಾಗಿ ತಮ್ಮ ಜೀವನ ನಡೆಸಲಿಕ್ಕಾಗಿ ಯಾವುದನ್ನು ಮೆಚ್ಚಿಕೊಂಡಿದ್ದಾರೆ? ಹೇಗೆ ಇಲ್ಲಿ ಜೀವನ ಸಾಗ್ತದೆ? ಅಂದ್ರೆ ನಾವು ನೋಡಿದ ಹಾಗೆ ಇದೊಂದು ಹಳ್ಳಿ ಪ್ರದೇಶ. ಆಕ್ಚುಲಿ ಈ ಒಂದು ಹಳ್ಳಿ ಪ್ರದೇಶ ನಿಜಕ್ಕೂ ನಮಗೆ ಒಂದು ಗಾಡ್ ಗಿಫ್ಟ್. ಯಾಕೆಂದ್ರೆ ಇಲ್ಲಿಗ ನಾನು ಸಣ್ಣಂದಿನಿಂದ ಕೊಟ್ಟಿದ್ದಾರೆ. ಈಗ ಯಾವ ರೀತಿ ಅವರು ಅದನ್ನ ಬೆಳೆಸ್ಕೊಂಡು ಬಂದಿದ್ದಾರೆ, ಆ ಬಂದು ಅದರಲ್ಲಿ ಫಲಗಳು ಬರುವಂತ ಸಂದರ್ಭದಲ್ಲಿ ಈ ಒಂದು ಸರ್ಕಾರದ ಒಂದು ಈ ನಿಲುವು ನಿಜಕ್ಕೂ ನಮ್ಗೆ ಹೃದಯಾಘಾತವಾದಂತಾಗಿದೆ. ಯಾಕೆಂದ್ರೆ ನಾವೆಲ್ಲ ಗಲ್ಫ್ ಅಲ್ಲಿ ಇದ್ದಾಗ ಅಥವಾ ಬೇರೆ ಎಲ್ಲಿಯಾದ್ರೂ ಹೋಗಿ ಬರುವಾಗ ಈ ಒಂದು ಸಂತಸ ಇಲ್ಲಿಗೆ ನಿಜಕ್ಕೂ ಅದನ್ನು ಹೇಳಿ ಮುಗಿಯುವಂತ ವಿಷಯ ಅಲ್ಲ. ಬಿಪಿನ್ ಶೆಟ್ಟಿ ಉಂಕಿನೊಟ್ಟುಗೊಳ್ಳೆರು ಸರ್ ಇರ್ಪಿದ ಬೇಳೆ ಮಲ್ತೊಂದಿಲ್ಲ ಇರು ಊರುಡಿಜ ಆನ ಇನ್ನ ಜಾಗ ಊರುಡು ಅವು ಒಂಜಿ ಅಪರೂಪ ವರ್ಷಡ್ ಒಂದ್ಸತಿ ಆವಡೆ ಜಾಗ ಎಂಕಲ್ನ ಊರಿಗೋಸ್ಕರ ಬರ್ಪಿನ ಅವೊಂಜಿ ರಿಯಾಕ್ಷನ್ ಬಗ್ಗೆ ಇರ್ನ ಇಂಚ ಉಂಟು ನಿತ್ಯ ತುಲೆ ದುಬೈ ಹಿಡಿತೆ 7 ವರ್ಷ ಮುಟ್ಟ ದುಬೈ ಬೇಲೆ ಮಲ್ತದ್ದು ಕೊರೋನಾದ ಪಗ ಜಾಬ್ ಹೋದು ಮೂಲ ಕೃಷಿ ಮಲ್ತದ್ದು 2 ವರ್ಷ నుంచి ಜಾಬ್ ಇಜ್ಜನ್ ಕೃಷಿ ಮಲ್ತೆ ಕೃಷಿ ಮಲ್ತ ಶುರು ಮಲ್ತೆ ಇತ್ತ ಗಂಗ ದೈ ಪಾಡ್ದು ಇತ್ತ ಫಲ ಬರ್ಪುನ ಟೈಮ್ ಇಂಚ ಅಂಡ ತುಲೆ ಅವು ದುಂಬುರ್ದಿಂಚಿ ಪಂಡ ಇತ್ತ ಎಂಕುಲು ಅನಿವಾರ್ಯ ಆದ ಕೆಲವು ಸತಿ ಎಂಕುಲು ಗಲ್ಫ್ ಪಾಪ ಅವರನ್ನ ಹೋಗ ಅಣ್ಣ ಎಂಕಲ್ನ ಒಂಜಿ ಇಲ್ಲು ಎಂಕಲ್ನ ಒಂಜಿ ಪರಿಸರ ಪಂಡ ಒಂಜಿ ಅಟ್ಯಾಚ್ಮೆಂಟ್ ಕೊಡೇದು ಅಂಚ ಅದು ಇತ್ತೆ ಒಂದೊಂದು ಶಾಕಿಂಗ್ ನಿಕ್ಲಿ ಅಂದೆ ಇಂಕಿತ್ತೆ ಶಾಕ್ ಆಯ್ಲೆ ಕಾಣಿ ಇತ್ತೆ ಗಲ್ಫ್ ಎಜ್ಜಿ ಇತ್ತೆ ಊರುಡ್ಲ ದಾಲ ಎಜ್ಜಿ ಇರ್ನ ಇಲ್ಲಾಗ್ಲೂ ನೋಟಿಸ್ ಬೈದಿದೆ ಸರ್ ಅಂದೆ ಇಲ್ಲಾಗ್ಲೂ ನೋಟಿಸ್ ಪೂರ ಅಂಚ ಓಕೆ ಫ್ರೀಡಾ ಮೇಡಮ್ ಅಂದ್ರೆ ಇಲ್ಲಿನ ಇನ್ನೊಂದು ನಮ್ಗೆ ತುಂಬಾ ಮನಸ್ಸಿಗೆ ಹಿಡಿಸಿದಂತ ಹೇಳಿದ್ರೆ ಯಾರಾದ್ರೂ ಹೇಳುದು ಇಲ್ಲಿನ ಮಣ್ಣಿನ ಫಲವತ್ತತೆ, ಫರ್ಟಿಲಿಟಿ ಆಫ್ ದ ಲ್ಯಾಂಡ್. ಇಲ್ಲಿ ಚರ್ಚ್ ಹತ್ರ ರಬ್ಬರ್ ಬೆಳೆದಿದ್ದಾರೆ, ಇನ್ನು ಯಾವ ಬೆಳೆ, ಮತ್ತು ಇನ್ನೊಂದ್ ಕಡೆ ಹೇಳಿದ್ರು ಅರ್ಧ ದಕ್ಷಿಣ ಕನ್ನಡಕ್ಕೆ ಇಲ್ಲಿಂದಲೇ ಕಬ್ಬು ಹೋಗ್ತದೆ ಅಂತ ಹೇಳಿ. ಇಲ್ಲಿನ ಮಣ್ಣಿನ ಗುಣ ಹೇಗೆ? ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ ಎರಡೂ ಜಿಲ್ಲೆಗಳಿಗೆ ಗಣೇಶ ಹಬ್ಬಕ್ಕೆ ಮತ್ತು ತೆನೆ ಹಬ್ಬಕ್ಕೆ ನಮ್ಮ ಬಡಕುಂಜದಿಂದಲೇ ಹೈಯೆಸ್ಟ್ ಕಬ್ಬು ಹೋಗುವಂತದ್ದು. ಮತ್ತೆ ತರಕಾರಿ ಬೆಳೀತಾರೆ ಇಲ್ಲಿ, ತರಕಾರಿ ಎಲ್ಲ ಆಸುಪಾಸಿನ ಮಾರ್ಕೆಟ್ ಅಲ್ಲಿ ಈಗ ತರಕಾರಿ ಹೋಗ್ತದೆ. ಭತ್ತ ಉಂಟು. ಮತ್ತು ಈ ಮಣ್ಣಿನ ಫಲವತ್ತತೆ ಅಂತ ಹೇಳಿದ್ರೆ, ಮೊದಲು ಒಬ್ರು ನಮ್ದು ಇಲ್ಲಿ ಫಾದರ್ ಇದ್ರು, ಅವರು ಒಂದು ಗೆಣಸು ಬೆಳೆದಿದ್ರು. ಒಂದೊಂದು ಗೆಣಸು 5-6-7 ಕೆಜಿ ಅಷ್ಟು ಆಗಿದೆ. ಅವರು ಮೊನ್ನೆ ಹೇಳಿದ್ರು ಇಷ್ಟು ಫಲವತ್ತತೆಯ ಮಣ್ಣು. ಮತ್ತು ಎಲ್ಲರಿಗೂ ಅವರು ಕೃಷಿ ಮಾಡ್ಲಿಕ್ಕೆ ಅವರು ಏನ್ ಮಾಡಿದ್ರು, ಅವರೇ ಕೃಷಿ ಮಾಡಿಕೊಂಡು ಇನ್ನೊಬ್ಬರಿಗೆ ಅವರು ಕೃಷಿ ಮಾಡುವ ವಿಧಾನಗಳನ್ನು ಹೇಳಿಕೊಟ್ಟಿದ್ರು ಬಡಕುಂಜೆಯಲ್ಲಿ. ಹಾಗೆ ಪ್ರತಿಯೊಬ್ಬರು ಇವತ್ತು ತರಕಾರಿ ಆಗ್ಬಹುದು, ಭತ್ತ ಆಗಿರ್ಬೋದು, ಕಬ್ಬು, ಮಲ್ಲಿಗೆ ಏನು ಉಂಟು ತಮ್ಮ ಜಾಗದಲ್ಲಿ ಸ್ವಲ್ಪ ಜಾಗವು ಹಾಳು ಮಾಡದೆ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಸ್ವಲ್ಪ ಗುಡ್ಡ ಪ್ರದೇಶ ಬೇಕು, ಯಾಕಂದ್ರೆ ಇಲ್ಲಿ ಹೈನುಗಾರಿಕೆ ತುಂಬಾ ಉಂಟು. ನಮ್ಮ 3 ಉಳೆಪಾಡಿ, ಕೊಲ್ಲೂರು ಮತ್ತೆ ಬಡಕುಂಜೆ 3 ಗ್ರಾಮಗಳಲ್ಲಿ ದಿನಕ್ಕೆ 1000 ಲೀಟರ್ ಹಾಲು ಸಂಗ್ರಹ ಆಗ್ತದೆ. ಹಾಗೆ ಆಗುವಾಗ ಆ ದನಗಳಿಗೆ ಹುಲ್ಲು ಬೇಕು. ಅದೇ ವಿಷಯದ ಬಗ್ಗೆ ಸಂಶೋಧನೆ ಅಂತ ಕೇಳಿಕೊಂಡು ನಮ್ಗೆ ಎಲ್ಲರೂ ಅಂದ್ರೆ ಕೆಲವರು ಒಂದು ರಿಪೋರ್ಟ್ ಬಂದಿದೆ, ನಾವು ಗುಡ್ಡ ಸಮತಟ್ಟು ಮಾಡುವುದು, ನಾವು ಇರುವ ಕಾಡು ಕಡಿಯುವುದು, ಇಲ್ಲಿ ಉಳಿದವರು ಇರುವ ಗದ್ದೆ ಬೇಕಾದ್ರೆ ಇರಲಿ, ಗದ್ದೆ ಕೂಡ ಹೋಗ್ತದೆ ಬೇರೆ ವಿಷಯ. ಈಗ ಅವ್ರು ಹೇಳಿದಂತೆ ಈ ಗುಡ್ಡ ಕಾಡು ಇಂಡೈರೆಕ್ಟ್ ಆಗಿ ಇಲ್ಲಿನ ಜನಕ್ಕೆ ಎಷ್ಟು ಹೆಲ್ಪ್ ಆಗ್ತದೆ ನೋಡಿ. ಈಗ ಯಾವುದೇ ಒಂದು ಕೃಷಿ ಮಾಡಬೇಕಾದ್ರೆ ಈಗ ಬರೀ ಗದ್ದೆ ಇದ್ರೆ ಸಾಕಾಗಲಿಕ್ಕಿಲ್ಲ. ಗದ್ದೆಗೆ ಬೇಕಾದಂತಹ ಸೊಪ್ಪುಗಳನ್ನು ಕಡಿಬೇಕಾದ್ರೆ ಅದು ಗುಡ್ಡೆಯಲ್ಲೇ ಉತ್ಪತ್ತಿ ಆಗುವಂಥದ್ದು. ಆ ಗುಡ್ಡೆಯಿಂದ ಸೊಪ್ಪನ್ನು ತಂದು ಅಲ್ಲಿ ಹೈನುಗಾರಿಕೆ ಮಾಡಿದ್ರೆ ಮಾತ್ರ ಅಲ್ಲಿನ ಒಂದು ಹೈನುಗಾರಿಕೆಯಿಂದ ಆ ಗೊಬ್ಬರವನ್ನು ಹಾಕಿ ಅವರು ಗದ್ದೆಯಲ್ಲಿ ನಾವು ಬೆಳೆಯನ್ನ ಬೆಳೆಸಬಹುದು.
ಅಂದ್ರೆ ಒಂದಕ್ಕೊಂದು ಎಲ್ಲ ಪೂರಕ. ಹೌದು, ಎಲ್ಲ ಅನುಬಂಧಗಳಿವೆ. ಹಾಗಾಗಿ ಎಲ್ಲವೂ ಕೂಡ ಅದರ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಈಗ ಅದೊಂದು ನಿಮ್ಗೆ ಈಗ ಒಂದು ಗಿಲ್ಟ್ ಅಂದ್ರೆ ನೀವೀಗ ಖಾಲಿ ಇಲ್ಲಿಯ ಪ್ರತಿನಿಧಿ, ಇದು ಅವರ ನಡುವೆ ಮತ್ತೆ ಇವರ ನಡುವೆ ಕೆಲವೊಮ್ಮೆ ನೀವು ಒಂದು ಸ್ಯಾಂಡ್ವಿಚ್ ಆಗುವ ಪರಿಸ್ಥಿತಿ ಕೂಡ ಬಂದಿರ್ಬೋದು. ಆದ್ರೆ ಒಂದು 15-20 ಜನ ಆಗಲಿ, ಒಂದು 50 ಜನರನ್ನಾಗಲಿ ಒಟ್ಟು ಸೇರಿಸಿ ಒಂದು ವಿಶ್ವಾಸಕ್ಕೆ ತಕೊಳ್ಳುವಂತ ಪ್ರಯತ್ನ ಮಾಡಿದ್ದಿದ್ರೆ ಈ ವಿಷಯವೇ ಡಿಫ್ರೆಂಟ್ ಆಗಿರ್ಬೋದಿತ್ತು ಏನಾದ್ರು ನಿಮ್ಗೆ ಅನ್ಸಲಿಲ್ವಾ? ಹಾಕೊಂಡು ಅಂಚ ಅಟ್ಲ ದಾರ ಎಂಕಲ ವಿಷಯ ದಾರ ಪಂತಿಜೆ ದಾರ ವಿಷಯ ಎಲ್ಲ ದಾರ ಪಂತಿಜೆ ಅಂಡ ಒಂಜಿ ವಿಷಯ ಅಕುಲ್ ಬತ್ತ ಸುರುಟ್ ಒಂಜಿ ಎಂಕಲ ವಿಷಯ ಪಂತೆರಡ ಎಂಕಲೆಲ್ಲ ಜನಕುಲೆ ಒಂಜಿ ಕಂಡ್ರೆ ಕಂಡ ವಿಷಯ ಇಂಚಿಂಚ ಬೈದೆ ದಾದ ಐಟು ಬೊಕ್ಕ ಎಂಕುಲು ಎಂಚಿನ ಸ್ಟೆಪ್ ದಿಪ್ಪ ಎಂಕಲ ಮಿತ್ತು ಇತ್ತು ಜನಕುಲ ಮಿತ್ತು ಇತ್ತ ಎಂಕಲನೆ ಒಂಜಿ ಕತ್ತಲೆ ಕೊಂಡು ಹಿಡಿದಿಲ್ಲ ಕದಿದ್ದೇರತೆ ಅಂಚ ಜನಕುಲೆಗ್ ಅಕುಲ ಒಂಜಿ ಎಂಕಲೆಗ್ ಪಂಡ ಓಟ್ ಪಾಡ್ದೆ ಎಂಕಲ ಗೆದ್ದದೆ ಅಕುಲ್ಗೆ ಎನ್ನಾಗ ಎಂಕಂಡ ಹೋಗ್ತಾರೆ ಅಂಚ ಫ್ರೀಡಮ್. ನಮ್ಗೆ ಇಲ್ಲಿ ಒಂದು ಬಹುಮುಖ್ಯ ವಿಷಯ ಗೊತ್ತಾದದ್ದು, ಇದು ತುಂಬಾ ವರ್ಷಗಳ ಹಿಂದೆ ಈ ಯೋಜನೆ ಇಲ್ಲಿ ಸ್ಟಾರ್ಟ್ ಆದದ್ದು. ಶಾಂಭವಿ ನದಿ ನೀರನ್ನು ಅವಲಂಬಿಸಿ ಆಗಿದೆ. ಯಾಕೆಂದ್ರೆ ಇದು ಅಲ್ಟಿಮೇಟ್ಲಿ ದಿಸ್ ಇಸ್ ಕಮಿಂಗ್ ಡೌನ್ ಟು ವಾಟರ್, ಡ್ರಿಂಕಿಂಗ್ ವಾಟರ್. ಇದು ಏನು ಪ್ರಾಜೆಕ್ಟ್, ಇದರಿಂದ ಯಾರಿಗೆಲ್ಲ ಲಾಭ ಇದೆ? ಇದು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆರಂಭಿಸಿದ ಪ್ರಾಜೆಕ್ಟ್. ಇದರಲ್ಲಿ 8 ಪಂಚಾಯತ್ ಅಂಡರಲ್ಲಿ 36 ಗ್ರಾಮಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಉಂಟು. ಯಾಕಂದ್ರೆ ಶಾಂಭವಿ ನದಿಯ ನೀರು ಅದು ಚಪ್ಪೆ ನೀರು, ಉಪ್ಪು ನೀರಲ್ಲ, ಕುಡಿಯುವ ನೀರಿಗೆ ಪೂರಕವಾಗಿದೆ. 36 ಗ್ರಾಮಗಳಿಗೆ ಇಲ್ಲಿಂದ ಕುಡಿಯುವ ನೀರು ಸರಬರಾಜಾಗ್ತದೆ. ಅಕ್ಕಪಕ್ಕ ಅಂದ್ರೆ ಆಲ್ಮೋಸ್ಟ್ ಕೆಲವು ಎಕ್ಸಾಂಪಲ್ಸ್ ಹೇಳುವುದಾದ್ರೆ ಇಲ್ಲಿ ತನಕ ಕಿನಿಗೋಳಿ, ಕಟೀಲು, ಪಡುಪಣಂಬರು, ಕಿಲ್ಪಾಡಿ, ವೆನ್ನಬೆಟ್ಟು, ಹಳೆ ಅಂಗಡಿ. ಈಗ ಶಂಶುದ್ದೀನ್ ಅವರು ಈಗ ಒಂದು ಇಮೇಜ್ ಹೀಗೆ ಬಿಲ್ಡ್ ಅಪ್ ಮಾಡಿದ್ದಾರೆ ಕೆಲವು ಮಾಧ್ಯಮಗಳ ಮುಖಾಂತರ. ಜನ ಹೇಳಿದ್ರೆ ಈ ಸರ್ಕಾರದ ಎಲ್ಲಾ ಯೋಜನೆಗಳಿಗೆ ವಿರೋಧ ಮಾಡುವ ಜನವೇ ಅಂತ. ಒಂದು ವೇಳೆ ಹಾಗೇನ ಪರಿಸ್ಥಿತಿ ಇದ್ರೆ ನೀವು ಇಷ್ಟು ಗ್ರಾಮಗಳಿಗೆ 30+ ಗ್ರಾಮ ಅವರು ಹೇಳಿದ್ರು ಕುಡಿಯುವ ನೀರಿನ ಯೋಜನೆ ಬರುವಾಗಲೂ ವಿರೋಧ ಮಾಡ್ತಾರೆ, ಆದ್ರೆ ಆಗ ಖುಷಿಯಿಂದ ಕೊಟ್ಟಿದ್ದಾರೆ ಜನ. ಅದರ ಬಗ್ಗೆ ನಿಮ್ಗೆ ಏನು ಹೇಳ್ತಾರೆ? ಆಕ್ಚುಲಿ ನೋಡಿ, ಈಗ ಕುಡಿಯುವ ನೀರಿನ ವ್ಯವಸ್ಥೆ ನೀವು ಹೇಳಿದಾಗ ಒಂದು 8 ಪಂಚಾಯತಿಯ ಅಧೀನದಲ್ಲಿ 36 ಗ್ರಾಮಕ್ಕೆ ನೀರು ಹೋಗುದಂದ್ರೆ ಅಷ್ಟೊಂದು ಸುಲಭದ ವಿಷಯ ಅಲ್ಲ. ಅದಕ್ಕೆ ಯಾವ ರೀತಿಯ ಅಬ್ಜೆಕ್ಷನ್ ಕೂಡ ಯಾರು ಮಾಡಲಿಲ್ಲ. ಈಗ ನಾವು ಕೇಳೋದು, ನಾವು ನಮ್ಮ ಸರ್ಕಾರ ಮಾಡುವಂತಹ ಅಭಿವೃದ್ಧಿಗೆ ನಾವು ಅಡ್ಡಿ ಇಲ್ಲ, ನಾವು ಯಾವಾಗಲೂ ಅದಕ್ಕೆ ವಿರುದ್ಧವಲ್ಲ. ಆದ್ರೆ ನಮ್ಮ ಈ ಒಂದು ಫಲವತ್ತಾದ ಭೂಮಿಯನ್ನೇ ಯಾಕೆ ಅವರು ಅದಕ್ಕಾಗಿ ತಗೊಳ್ಬೇಕು? ಇದು ನಮ್ಮ ಬಟ್ಲಿಗೆ ಕೈ ಹಾಕಿ. ಹೌದು, ಯಾಕಂದ್ರೆ ಇಲ್ಲಿಯ ಜನರು ನೋಡಿ, ಮೊನ್ನೆ ನಾವು ಪ್ರತಿಭಟನೆ ಮಾಡುವಾಗ ಅಲ್ಲಿ ಅವರ ಹಿರಿಯರನ್ನು ನೋಡುವಾಗ ತುಂಬಾ ಬೇಸರ ಆಯ್ತು. ಅವರು ಪಾಪ ನೋಡಿ, ಅವರಿಗೆ ಕೆಲಸ ಇಲ್ಲದೆ ಅವರು ಬಂದಿಲ್ಲ. ಅದರಲ್ಲಿ ನೋಡಿ, ಕಾರ್ಮಿಕರಿದ್ದಾರೆ, ದಿನ ಕೂಲಿ ಮಾಡಿ ಬೆಳಿಗ್ಗೆಯಿಂದ ಸಂಜೆವರೆಗೆ ದುಡಿದು ಆ ಹಣದಿಂದ ಮನೆಗೆ ಆಹಾರ ಕೊಂಡು ಹೋಗುವವರು ಕೂಡ ಇದ್ದಾರೆ. ಅಂದ್ರೆ ಹೊಲದಲ್ಲಿ ಕೆಲಸ ಮಾಡುವವರು, ಅಂದ್ರೆ ರೈತರೊಟ್ಟಿಗೆ ಕೆಲಸ ಮಾಡಿ ಅವರ ದಿನ ಕೂಡ ಹೋಗುವಂತ, ಅಂದ್ರೆ ನಾನು ಹೇಳಿದ ಹಾಗೆ ಜಾಯಿಂಟ್ ಆಗಿ ಉಂಟು ಪ್ರತಿಯೊಬ್ಬರು. ಅವರಷ್ಟು ಇಮೋಷನಲಿ ಅಟ್ಯಾಚ್ಡ್ ಆಗಿದ್ದಾರೆ. ಯಾಕಂದ್ರೆ ಈಗ ನೋಡಿ, ಗದ್ದೆಯಲ್ಲಿ ಕೆಲಸ ಗದ್ದೆ ಇಲ್ಲದಿದ್ರೆ ಅಲ್ಲಿ ಕಾರ್ಮಿಕರಿಗೆ ಕೆಲಸ ಇಲ್ಲ. ಅದೇ ರೀತಿ ಇವರು ಈ ಕೈಗಾರಿಕೆ ಅಂತಹ ಈ ಒಂದು ಯಾವ ಕೈಗಾರಿಕೆ ತರ್ತಾರೆ ಝೋನ್ ಅಂತ ಇದೆ, ರೆಡ್ ಇಂದ ಹಿಡಿದು ಗ್ರೀನ್, ಎಲ್ಲೋ ಅಂತ ಹೇಳಿ ಲಾಸ್ಟ್ ವೈಟ್ ಝೋನ್. ಸೊ ವೈಟ್ ಝೋನ್ ಕೈಗಾರಿಕೆ ಆದ್ರೆ ಅತ್ಯಂತ ಕಡಿಮೆ ಅಪಾಯಕಾರಿ, ರೆಡ್ ಝೋನ್ ನಲ್ಲಿರುವ ಕೈಗಾರಿಕೆ ಬಂದ್ರೆ ಅತ್ಯಂತ ಹೆಚ್ಚು ಅಪಾಯಕಾರಿ. ಈಗ ಇದು ಯಾವ ಝೋನಿನ ಕಂಪನಿ, ಯಾವ ಪ್ರಾಡಕ್ಟ್ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಅದರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಎಂಗಲ ದುಡ್ಡೆ ನಾಳೆ ಐನೆತ್ರ ಪೋಪುಡು ಗ್ರಾಮ ವಾಸ್ತವ್ಯ ತಹಶೀಲ್ದಾರ್
ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ಓಕೆ, ಇವರ ಕಚೇರಿ ಎಲ್ಲಿದೆ ಈಗ? ಕಚೇರಿ ಬೈಕಂಪಾಡಿ. ಓಕೆ, ಈಗ ನೋಡಿ, ಇದು ನಾವು ಒಂದು ನಮ್ಗೆ ದೊಡ್ಡ ಪ್ರೇರಣೆ ಅಂತ ಹೇಳಿದ್ರೆ, ಈ ಹೋರಾಟ ಮಾಡುವುದು ನೀವು ಮೊದಲಲ್ಲ, ನಿಮ್ಮ ಏರಿಯಾವೇ ಮೊದಲಲ್ಲ. ಇಂಥ ಹೋರಾಟಗಳು ದೇಶದಲ್ಲೆಡೆ ಆಗಿದೆ. ನಾವು ತುಂಬಾ ದೂರ ಹೋಗುದು ಬೇಡ, ಕಡಂದಲ್ಲೇ ಮತ್ತು ನಿಡ್ಡೋಡಿಯಲ್ಲಿ ಇಂಥ ಹೋರಾಟಗಳಾಗಿದೆ, ಜನರಿಗೆ ಯಶಸ್ವಿ ಸಿಕ್ಕಿದೆ. ನೀವು ಇದ್ರ ಬಗ್ಗೆ ಅವರಿಂದ ಏನಾದ್ರೂ ಇನ್ಸ್ಪಿರೇಷನ್ ತಗೊಂಡಿದ್ದೀರಾ? ಆ ಹೋರಾಟದಲ್ಲಿ ಇರುವವರ ಬಗ್ಗೆ ಏನಾದ್ರೂ ಮಾತಾಡಿದ್ದೀರಾ? ಒಂದು ಡಿಫ್ರೆನ್ಸ್ ಹೇಳಿದ್ರೆ, ಅಲ್ಲಿ ಎರಡು ಇದ್ದದ್ದು ಪ್ರೈವೇಟ್ ಕಂಪನಿ ಎಕ್ವೈರ್ ಮಾಡ್ಲಿಕ್ಕೆ ಬಂತು, ಇಲ್ಲಿ ಮಾತ್ರ ಗವರ್ಮೆಂಟೇ ಬಂದಿದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಆ ಎರಡು ಜಾಗದಿಂದ ಎಂತ ಸ್ಫೂರ್ತಿ ನಿಮಗೆ ಸಿಕ್ತು? ಆ ಎರಡು ಜಾಗದಿಂದ ಮತ್ತೆ ಬೇರೆ ಕೆಲವು ಜಾಗದಿಂದ ನಾವು ಅಭಿಪ್ರಾಯ ತೆಗೆದುಕೊಂಡಿದ್ದೇವೆ. ಈ ಎಲ್ಲ ಅಭಿಪ್ರಾಯಗಳನ್ನು ಮನದಲ್ಲಿ ಇಟ್ಟುಕೊಂಡು ನಾವು ಏನು ಮಾಡುದು ಅಂತ ಹೇಳಿದ್ರೆ, ಇಲ್ಲಿರುವ ಗ್ರಾಮಸ್ಥರೇ, ಯಾರು ಸಂತ್ರಸ್ತರು ಮತ್ತು ಸಂತ್ರಸ್ತರು ಅಲ್ಲದವರು, ಆ ಪ್ರಾಜೆಕ್ಟ್ ನಿಂದ ಬೇರೆಯವರಿಗೆ ಇಫೆಕ್ಟ್ ಇದೆ ಆ ಸುತ್ತಮುತ್ತಲು, ಅವರೇ ಒಟ್ಟು ಸೇರಿ ನಾವು ಈ ಇದಕ್ಕೆ ಪ್ರತಿಭಟನೆಯನ್ನು ಮಾಡುದು. ಇನ್ನೊಂದು, ನಾವು ಹೊರಗಿನವರಿಗೆ ಹಾಗಾಗಿ ಹೆಚ್ಚು ನೀವು ಅಂದ್ರೆ ಇನ್ವೈಟ್ ಮಾಡ್ತೀರಿ, ಡಿಸಿಷನ್ ಮೇಕಿಂಗ್ ನಿಮ್ಮದೇ ಹೆಚ್ಚಾಗಿ? ಡಿಸಿಷನ್ ಮೇಕಿಂಗ್ ನಮ್ಮದೇ. ನಾವು ನಮ್ಮ ಸಮಿತಿಯನ್ನು ಭೂ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಮಾಡುವಾಗ ನಾವು ಮೊದಲು ಕೈಗೊಂಡ ನಿರ್ಣಯ ಅಂದ್ರೆ, ಒಂದು ರಾಜಕೀಯ ರಹಿತವಾಗಿ, ಇನ್ನೊಂದು ಮತ ಭೇದ ಧರ್ಮ ಇದೆಲ್ಲ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ನಮ್ಮ ಭೂಮಿಯನ್ನು ಉಳಿಸುವುದಕ್ಕಾಗಿ ಹೋರಾಡುದು. ಆದ್ರಿಂದ ಬೇರೆ ಕೆಲವು ಕಡೆ ನಾವು ಕೇಳಿದ್ರ ಪ್ರಕಾರ ಬೇರೆ ಕಡೆಯವರು ಬಂದು ನಂತರ ಅವರ ಹೋರಾಟ ನೀತಿಯನ್ನು ಅನುಸರಿಸಿದ್ರೆ ಇದರಿಂದ ನಮಗೆ ಏನು ಕಾನ್ಫ್ಲಿಕ್ಟ್ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೆ ಯಾರೇ ಇರ್ಲಿ, ಯಾವ ಪಕ್ಷವೇ ಇರ್ಲಿ, ಯಾವ ಜಾತಿ ಮತದವರಿರ್ಲಿ, ಯಾವ ಗ್ರಾಮದವರಿರ್ಲಿ, ಎಲ್ಲರೂ ನಮಗೆ ಬಂದು ಸಹಕಾರ ನೀಡಿದ್ರೆ ಖಂಡಿತವಾಗಿ ನಾವು ಅದನ್ನು ತೆಗೆದುಕೊಳ್ತೇವೆ. ಆದ್ರೆ ಮೇನ್ ಡಿಸಿಷನ್ ಏನ್ ಮಾಡ್ತೇವೆ ಅದು ಸರ್ವೆ ಮಾಡ್ಲಿಕ್ಕೆ ಬಂದ ಇವರು ಅವರು ಹೇಗೆ ತಮ್ಮನ್ನು ಪರಿಚಯ ಮಾಡಿಕೊಂಡ್ರು? ಫಸ್ಟ್ ಆಕ್ಚುಲಿ ಈಗ ನೀವು ಹೇಳಿದ್ದಕ್ಕೆ ಪೂರಕವಾಗಿ ನಮ್ಗೆ ಈಗ ಕಾಣ್ತಾ ಇರುವಂತದ್ದು, ಈಗ ನಾವು ಸರೌಂಡಿಂಗ್ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ನೋಡ್ತಾ ಬರುವಾಗ, ಈಗ ನಾವು ನೋಡಿದ್ರೆ MRPL ಆಗಿರ್ಬೋದು, ONGC ಆಗಿರ್ಬೋದು, ಹೀಗೆ ಬಂದು ನಮ್ಮ ಇದು ಇಲ್ಲಿ ದಿಬಾರ್ ವರೆಗೆ ಬಂದಿದ್ದಾರೆ. ನಾನು ಪತ್ರ ಇಲ್ಲಿ ನೋಡಿ ಏನು ಸಮಸ್ಯೆ ಅಂತ ಹೇಳಿದ್ರೆ, ನಮ್ಮ RTC ಗಳಲ್ಲೆಲ್ಲ ಖುಷ್ಕಿ ಅಂತ ನಮ್ಮ ಅದರ ನಂತರ ಎಲ್ಲರೂ ತಮ್ಮ ಗುಡ್ಡಗಳನ್ನು ಹಾಗೆ ಇದು ಮಾಡಿ ಎಲ್ಲ ಕೃಷಿ ಇದು ತೆಂಗು ಕಂಗು ಎಲ್ಲ ನಟ್ಟಿದ್ದಾರೆ. ಆದ್ರಿಂದ ಅವರ RTC ಭಾಗ ಆಯ್ತು ಅಂತ ಆಗ್ಲಿಲ್ಲ. ಅದಕ್ಕೆ ನಾವು ಆಕ್ಷೇಪಣೆಯಲ್ಲಿ ಎಲ್ಲ ಕೃಷಿ ಅಂತ ನಾವು ಬರೆಯುವಾಗ ಅವರು ನಮ್ಗೆ ಹೇಳಿದ್ರು, KDP KDP ಈಗ 4 ಸಲ ನೀವು ಇಲ್ಲಿ ಅವರನ್ನು ರಿಟರ್ನ್ ಕಳಿಸಿದಂತ ಘಟನೆ ಆಗಿದೆ. ಈ ಸಂದರ್ಭದಲ್ಲಿ ಅಂದ್ರೆ ಏನು ಹಿಂಸೆ ಇಲ್ಲದೆ ನೀವು ಖಾಲಿ ಮೌಖಿಕವಾಗಿ ನಾವು ಆರ್ಡರ್ ತೋರಿಸಿ ಅದು 28/3 ಆದ ನಂತರ ಅವರು ಬರಬೇಕು, 28/4 ಅವರು ಸರ್ವೆಗೆ ಬರಬೇಕು. ಇದು 20 ಆಕ್ಷೇಪಣೆ ಸಲ್ಲಿಸುವಾಗಲೇ ಇವರು ಸರ್ವೆಗೆ ಬಂದಿದ್ದಾರೆ. ಎಲ್ಲರ ಆಕ್ಷೇಪಣೆಗಳು ಕೂಡ ಕಂಪ್ಲೀಟ್ ಆಗಿದೆ. ಬಂದ ನೋಟಿಸ್ ಪ್ರಕಾರ ನಿಮಗೆ ಎಷ್ಟು ಟೈಮ್ ಕೊಟ್ಟಿದ್ದಾರೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ? ಅವರು ಯಾವಾಗ ಮೇ ಎಂಡ್ ಆಗುವ 30 ದಿನ. ಆದ್ರೆ ಮೇ ಎಂಡಿಗೆ ಅವರು ಅದನ್ನು ಸೈನ್ ಮಾಡಿದ್ದಾರೆ. ಆದ್ರೆ ಇಲ್ಲಿ ಮತ್ತೆ ಅವರು ಹೇಳಿದ್ರು ಸರ್ವೆಗೆ ಬೇಗ ಬಂದಿದ್ದಾರೆ. ಮತ್ತೆ ಅವರು 30 ದಿನದ ಟೈಮ್ ನಿಮಗೆ ಕೊಡ್ತೇವೆ, 30 ದಿನದಲ್ಲಿ ನೀವು ಒಂದು ಆಕ್ಷೇಪಣೆ ಸಲ್ಲಿಸಬೇಕು. ಇಲ್ಲಿ ಕೆಲವರಿಗೆ
ಕೆಲವರಿಗೆ 10 ದಿನ 15 ದಿನ ಆದ್ರೂ ಕೆಲವರಿಗೆ ನೋಟಿಸ್ ಸಿಗ್ಲಿಲ್ಲ. ಲಾಸ್ಟ್ ಕೆಲವರಿಗೆ ಒಂದು 10 ದಿನ ಮಾತ್ರ ಟೈಮ್ ಸಿಕ್ಕಿದ್ದು. ಆದ್ರಿಂದ ಅವರಿಗೆ ಆ ಸಿಕ್ಕಿದ ಡೇಟಿನಿಂದ 30 ದಿನ ಹೇಳ್ತಾರೆ, ಅದು ಹಾಗೆ ಮಾಡ್ಲೇ ಇಲ್ಲ ಅವರು. ಮತ್ತೆ ಆಕ್ಷೇಪಣೆ ಸಲ್ಲಿಸುವಾಗ ಸುಮಾರು ದಬ್ಬಾಳಿಕೆಗಳಿದ್ದವು. ಓಕೆ, ದಬ್ಬಾಳಿಕೆ ಅಂತ ಯಾವ ರೀತಿಯಲ್ಲಿ? ಅದು ಹೌದು, ಆ ವಿಷಯಕ್ಕೆ ನಾವು ಮತ್ತೆ ಬರುವ. ಕೆಲವು ನಮ್ಗೆ ಪ್ರತಿಕ್ರಿಯೆ ಆಲ್ರೆಡಿ ಸಿಕ್ಕಿದೆ. ಈಗ ಇನ್ನೊಂದು, ಈಗ ಅಧ್ಯಕ್ಷ ನೀವು ಒಂದು ಹೋರಾಟ ಸಮಿತಿ ಅಂತ ಮಾಡುವಾಗ ಹೋರಾಟ ಯಾರ ವಿರುದ್ಧ, ಯಾರ ಒಬ್ರು ಪಟ್ಟಿಗೆ, ಅಂದ್ರೆ ನಿಮ್ಗೆ somebody should be answer, ಯಾರಾದ್ರೂ ಒಬ್ರು ಆನ್ಸರ್ ಕೊಡ್ಬೇಕು. ಈಗ ಹೇಳುದು ಸುಲಭ, ನಮ್ದು ಪಕ್ಷದ ವಿರುದ್ಧ ಅಲ್ಲ, ಗವರ್ಮೆಂಟ್ ವಿರುದ್ಧ ಅಲ್ಲ, ವ್ಯಕ್ತಿಯ ವಿರುದ್ಧ ಅಲ್ಲ. ಆದ್ರೆ ನಾವು ಹೇಳುದು ಯಾರಾದ್ರೂ ಒಬ್ರು ನಿಮ್ಗೆ ಆನ್ಸರ್ ಕೊಡ್ಬೇಕಲ್ಲ, ಇಲ್ಲದ್ರೆ ಇದು ಗಾಳಿಯಲ್ಲಿ ಹೋರಾಟ ಮಾಡಿದಾಗ ಆಗುದಿಲ್ವಾ? ನಿಮ್ಮ ಯಾವ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಇದು ಜನರಲ್ ಆಗಿ ಮಾಡೋದಂತ ನಿಮ್ಮ ಉದ್ದೇಶ ಏನಿತ್ತು? ಹಾಗೆ ನಿಮ್ಮ ಅಂದ್ರೆ ಸಮಿತಿ ಉದ್ದೇಶ ಸಮಿತಿ ಬಂದ ಕೇಳಿದಾಗಲ್ಲ ಎದುರು ಅಧಿಕಾರಿಗಳನ್ನ ಎಂಕುಲು ಈ ಕೃಷಿ ಭೂಮಿ ಪೂಜೆ ಅಂದೆ ಎಂಕುಲು ಹೋರಾಟ ಬಂದಿರ್ತೀವಿ. ಅಂಚೆಕಲಿಗೆ ಶಾಸಕರೆಲ್ಲ ಭರವಸೆ ಕೊಡ್ತೇರು, ಸಂಸದೆಲ್ಲ ಭರವಸೆ ಕೊಡ್ತೇರು, ಸರ್ವೆ ಎಲ್ಲ ಉಂಟಾರ ಬಂತೇರು, ಸರ್ವೆ ಕೋಪಿನಗಲಿ ಉಂಟಾರ ಬಂತೇರು, ಅದಾಗ ಫೋನ್ ಮಾಡ್ತಾರೆ ಪುರ ಅಂಚೆ ಎಂಕುಲು ಹೋರಾಟ ಸಮಿತಿ ಬಂಡ ಇದ ಫ್ರೀಡಮ್ ಮೇಡಮ್ ಬರ್ತಾರೆ. ಎಂಕುಲು ಆ ಪಕ್ಷದಂತೆ ಎಂಕುಲು ಜನಪ್ರತಿನಿಧಿಯಾದ ಹೋರಾಟ ಸಮಿತಿಗಳು ಎಂಕುಲು ಫ್ರೀಡಮ್ ಮ್ಯಾಮ್. ಈಗ ಅಂತ ಹೇಳಿದ್ರೆ ನಿಮ್ಗೆ ಉದ್ದೇಶ, ನಿಮ್ಮ ಒಳ್ಳೆ ಒಂದು ಇದು ಅರ್ಥ ಆಗ್ತದೆ. ಆದ್ರೆ ಈಗ ಇದು ಫಸ್ಟ್ ಲೆವೆಲ್. ನಾಳೆ ಸ್ವಲ್ಪ ತೀವ್ರ ರೂಪ ಹೋರಾಟ ಪಡೆದುಕೊಳ್ಳಬಹುದು, ಉಗ್ರ ಹೋರಾಟಕ್ಕೂ, ವೈಲೆನ್ಸ್ ಅಂತ ಅಲ್ಲ. ಆಗ ಎಲ್ಲಿಯಾದ್ರೂ ಒಂದು ಕಡೆ ಯಾರಿಗಾದ್ರೂ ಧಿಕ್ಕಾರ ಕೂಗುವ ಪರಿಸ್ಥಿತಿ ಬರ್ಬೋದು. ಅಥವಾ ನಿಮ್ಮೊಟ್ಟಿಗೆ ಈಗ ನೀವು ಇಲ್ಲಿನ ಸ್ಥಳೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಇರುವವರು ಕೂಡ ಕೋಇನ್ಸಿಡೆಂಟ್ಲಿ ಅವರು ಒಂದಲ್ಲ ಇನ್ನೊಂದು ಪಾರ್ಟಿದು ಮೆಂಬರ್ಸ್, ಈ ವಿಷಯ ಶುರುವಾಗುವ ಮೊದಲೇ ನಾಳೆ ಅವರಿಗೆ ಇಂಥ ಪರಿಸ್ಥಿತಿ ಬಂದ್ರೆ, ಈಗ ನಮ್ಮ ಸರ್ಕಾರ ಏನ್ ಮಾಡಿದ್ರು ನಾವು ಹೇಳುದು ಕೇಳಿಸ್ತಾ ಇಲ್ಲ, ಅವರು ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಹೇಳಿದ್ರು, ಒಂದೇ ಪಾರ್ಟಿ ಚೂಸ್ ಮಾಡಬೇಕು, ಇಲ್ಲದ್ರೆ ಊರನ್ನು ಚೂಸ್ ಮಾಡ್ಬೇಕು ಅಂತ ಒಂದು ಪರಿಸ್ಥಿತಿ ಬರುವಾಗ ನಾಳೆ ಯಾರ ವಿರುದ್ಧ ಆದ್ರೂ ಧಿಕ್ಕಾರ ಕೂಗ್ಲೇಬೇಕಾಗ್ಬೋದ? ಹೇಗೆ ಅನಿಸಿ? ನಾವು ನಮ್ಮ ಪ್ರತಿಭಟನೆ ಮಾಡುವಾಗ ಮೊದಲು ನಾವು ಡಿಸೈಡ್ ಮಾಡಿದ್ದು, ನಾವು ನಮ್ಮ ಬೇಡಿಕೆಗಳೇನುಂಟು ಅದನ್ನು ಈಡೇರಿಸಲಿಕ್ಕೆ ನಾವು ನಮ್ಮ ಕೂಗನ್ನು ಹೇಳ್ತಾ ಇದ್ದೇವೆ. ನಮಗೆ ಏನು ಬೇಕು, ನಾವು ಯಾರ ವಿರುದ್ಧ ಧಿಕ್ಕಾರ ಕೂಗಿ ಏನು ಪ್ರಯೋಜನ ಇಲ್ಲ. ನಮಗೆ ಏನು ಬೇಕು ಅದನ್ನು ನಾವು ನಮ್ಮ ಸಂಬಂಧಪಟ್ಟವರಿಗೆ ತಿಳಿಸಿದ್ರೆ ಖಂಡಿತವಾಗಿ ನಮಗೆ ಅದರಿಂದ ಲಾಭ. ಈ ಸಂಬಂಧಪಟ್ಟವರು ಅಂತ ಹೇಳಿ ಅಂದ್ರೆ ಎಲ್ಲರೂ ಅಧಿಕಾರಿಗಳು ಯಾರೋ ಬರ್ತಾ ಇದ್ದಾರೆ, ಪ್ರತಿಭಟನೆ ಮಾಡಿ ಅವರಷ್ಟಿಗೆ ಜನರಲ್ ಆಗಿ ಧಿಕ್ಕಾರ ಕೂಗಿ ಹೋಗ್ತಾ ಇದ್ದಾರೆ, ಇದು ನಮ್ಗೆ ಸಂಬಂಧವೇ ಇಲ್ಲ ಅಂತ ಕೂತ್ರೆ ಅದು ನಿಮ್ಗೆ ಹಿನ್ನಡೆ ಆಗ್ಲಿಕ್ಕಿಲ್ವಾ ಮುಂದಿನ ದಿನಗಳಲ್ಲಿ? ನಮ್ಮ ಇದರಲ್ಲಿ ನಾವು ಏನು ಪ್ರಯತ್ನಗಳನ್ನು ಮಾಡಬೇಕು, ಯಾರ್ಯಾರಿಗೆ ಸಿಗ್ಬೇಕು ಅವರಿಗೆಲ್ಲ ನಾವು ಸಿಗ್ತಾ ಇದ್ದೇವೆ. ಶಾಸಕರಿಗೆ ಸಿಕ್ಕಿದೆವು, ಸಂಸದರಿಗೆ ಮೊನ್ನೆ ನಾವು ಸಿಕ್ಕಿದೆವು. ಕೂಡಲೇ ಅವರು ನಮ್ಮ ಅದಕ್ಕೆ ಸ್ಪಂದಿಸಿ ಕೂಡಲೇ ಸರ್ವೆಯನ್ನು ನಿಲ್ಲಿಸಿ, ನೀವು ಇದನ್ನೆಲ್ಲ ಕೈಗಾರಿಕೆ ಸ್ಟಾರ್ಟ್ ಅದನ್ನ ನೋಟಿಸ್ ಕೊಡುವ ಮೊದಲು ಜನರನ್ನು ಸೇರಿಸಿ ಅಲ್ಲಿ ಸಭೆ ಮಾಡಿ ಅವರ ಒಪ್ಪಿಗೆ ಉಂಟಾ ಇಲ್ವಾ ಕೇಳಿ ನಂತರ ನೀವು ಅದನ್ನು ಮಾಡಬೇಕಿತ್ತು. ಅಷ್ಟು ಪಾಸಿಟಿವ್ ರೆಸ್ಪಾನ್ಸ್. ಒಂದು ಪೇಪರ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಇತ್ತು, ನಮಗೆ ಅಲ್ಲ ಆದ್ರೆ ಬೇರೆ ಕಡೆಯವರಿಗೆ, ರೈತರಿಂದ ನೀವು ಜಬರ್ದಸ್ತಿಯಾಗಿ ಭೂಮಿಯನ್ನು ತೆಗೆದುಕೊಳ್ಬೇಡಿ ಅಂತ. ಇದು ಪ್ರಗತಿ, ದೇಶದ ಪ್ರಗತಿ ಅಂತ ಹೇಳಿದ್ರೆ ಕೈಗಾರಿಕೆಗಳ ಅಭಿವೃದ್ಧಿ ಪ್ರಗತಿ ಅಲ್ಲ, ಕೃಷಿದ್ದು ಕೂಡ ಆಗ್ಬೇಕು, ಕೈಗಾರಿಕೆ ಆಗ್ಬೇಕು, ಮತ್ತೆ ನಮ್ಮ ಶಿಕ್ಷಣದ್ದಾಗ್ಬೇಕು, ವೈದ್ಯಕೀಯ ಆಗ್ಬೇಕು, ಎಲ್ಲ ರೀತಿಯ ಸಮಗ್ರ ಇದಾಗಿದ್ರೆ ಮಾತ್ರ ದೇಶದ ಪ್ರಗತಿ ಆಗುದು. ಇದ್ದ ಕೃಷಿ ನಾಶ ಮಾಡಿ ಅದು ಸರಿ. ಯಾಕಂದ್ರೆ ಎಷ್ಟು ಹಣ ಇದ್ರು ಅವನ ಬಟ್ಟಲಿಗೆ ಬರುವ ಅನ್ನ ತಯಾರಾಗುವುದು ಗದ್ದೆ, ಅದು ಹಣ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಮ್ಗೆ ಅವರು ಹೇಳಿದಾಗೆ 2 ವರ್ಷದ ಕೋವಿಡ್ ಟೈಮ್ ಅಲ್ಲಿ ಗೊತ್ತಾಗಿದೆ. ಶಂಶುದ್ದೀನ್ ಅವರೀಗ ಹತ್ತಿರದಲ್ಲಿ ನಂದಿಕೂರಲ್ಲಿ ಒಂದು ಪ್ರಾಜೆಕ್ಟ್ ಆಗಿದೆ, ಅಥವಾ ಹೇಳ್ತಾರೆ ಗಂಜಿ ಮಠದಲ್ಲಿ ಕೂಡ ಎಕರೆ ಗಟ್ಟಲೆ ಜಾಗ ತಗೊಂಡಿದ್ದಾರೆ. ಈಗ 1090 ಎಕರೆ ಜಾಗ, ಈಗ ಅಲ್ಲಿ ಕೂಡ 800 ಎಕರೆ ಜಾಗ ತಕೊಂಡು ಈಗ ಕಂಪನಿ ಆದದ್ದು ಹಾರ್ಡ್ಲಿ 25-30 ಎಕರೆ ಮಾತ್ರ. ಉಳಿದ ಜಾಗ ಏನಾಗ್ಬೋದು? ಅದೇ ಅವರು ಈಗ ನಾವು ನೋಡಿದ ಪ್ರಕಾರ ನಂದಿಪುರಲ್ಲಿ ಆದ್ರೂ ಅಷ್ಟೇ ದೊಡ್ಡ ಕಾಂಪೌಂಡ್ ಹಾಕಿ ಇಟ್ಟಿದ್ದಾರೆ. ಆ ಜಾಗ ಒಳಗಿರೋ ಜಾಗ ಅದೇ ತರ ಖಾಲಿ ಆಗಿದೆ. ಅದೇ ರೀತಿ ನಮಗೆ ಬಂದ ಒಂದು ಇನ್ಫಾರ್ಮೇಶನ್ ಪ್ರಕಾರ ಮೂಡುಬಿದ್ರಿಯಲ್ಲಿ ಎಷ್ಟೋ ಹಾಗೆಯೇ ಹಾಳು ಬಿದ್ದಿದೆ. ಇಂಥದ್ದನ್ನು ಅವರು ಅಭಿವೃದ್ಧಿ ಪಡಿಸುವ ಬದಲು ಯಾಕೆ ನಮ್ಮ ಈ ಕೃಷಿ ಭೂಮಿ ಹೋಗ್ತಾರೆ ಅನ್ನೋದೇ ಈಗ ಇದು ಅಲ್ಟಿಮೇಟ್ಲಿ ಒಂದಿನ ಮುಂದೆ ಹೋಗಿ ಮತ್ತೆ ಅದೇ ಕ್ಯಾಪಿಟಲಿಸ್ಟ್ ಉದ್ಯಮಿಗಳು ಅವರ ಪ್ರೈವೇಟ್ ಪರ್ಪಸ್ ಗೆ ಯೂಸ್ ಆಗುವ ಚಾನ್ಸಸ್ ಏನಾದ್ರು ಸಾಧ್ಯತೆ ಇದೆ. ಯಾಕಂದ್ರೆ ನಮಗೆ ಕಂಡು ಬರ್ತಾ ಇದೆ ಹಾಗೆ ಆಗಬಹುದು ಅನ್ನುವಂಥದ್ದು. ಮತ್ತೆ ಇಲ್ಲಿ ನಿಮ್ಗೆ ಅಧ್ಯಕ್ಷರೇ, ನೀವು ಈಗ ನಿಮ್ಮ ಜನಗಳ ಸಮಸ್ಯೆ ನಿಮ್ಗೆ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ನಿಮ್ಮ ಕಿವಿಗೆ ಬಂದೇ ಬರ್ತದೆ ಅಥವಾ ಲೆಟರ್ ಅಲ್ಲೇ ಬರ್ತದೆ ಜನರಿಗೆ ಏನೋ ಸಮಸ್ಯೆ ಇದೆ. ಇಲ್ಲಿ ನಂದಿಕೂರು, ಗಂಜಿಮಠ ಇಲ್ಲಿ ಅಥವಾ ಇಲ್ಲಿ ನಂದಿಕೂರು ಸ್ಪೆಷಲಿ ನಾಗಾರ್ಜುನ ಎಲ್ಲ ಆದಾಗ ಒಂದು ಸಮಸ್ಯೆ ನಮ್ಗೆ ಕೇಳಲಿಕ್ಕೆ ಬಂದದ್ದು ಹಾರುವ ಬುದಿ ಕೆಲವರಿಗೆ ಎಫೆಕ್ಟ್ ಆಗಿದೆ. ಇಲ್ಲಿ ಎಲ್ಲಿಯಾದ್ರೂ ನಿಮ್ಮ ಜನರಿಗೆ ಅಂತ ಒಂದು ನಿಮ್ಮ ಗ್ರಾಮ ಇಲ್ಲಿ ಏರಿಯಾದಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಅಂತ ಹೇಳುದು ನೀವು ಕೇಳಿದ್ದುಂಟಾ? ಅಂದು ಎಂಕಲ ಬಳ್ಕೊಂಜೇಳು ಮಾತೆಲ್ಲ ಬಂದ್ಪೇರು ಬಸಳೆ ನಂಡ ತಾರೆದ ಒಂಜಿ ಮಡಲು ಪೂರ ಬೊಣ್ಣೆದಲಕ ಬೂರುಡು ಮಾತೆಲ್ಲ ಬಂದ್ಪೇರು ಬಂಡ ಆ ತರಕಾರಿ ಮಂತಂದಲ ಅವ ಎಡ್ಡೆ ಹಾಪುಜಿ ಎಂತ ಬೊಣ್ಣೆದಲಕ ಕಾಣಲಕ್ಕನ ಬುಪ್ಪುಣುಂದು ಮಾತೆಲ್ಲ ಎಲ್ಲ ಬರ್ಪುಂಡು.
ಈಗ ಫ್ರೀಡಮ್ ನಮ್ಗೆ ಇನ್ನೊಂದು ನ್ಯಾರೇಟಿವ್ ನಮ್ಮ ಮುಂದೆ ಅವರು ಇಟ್ಟದ್ದು ಇನ್ನೊಂದು ವಿಷಯ, ಕೆಲವು ಮೀಡಿಯಾಗಳ ಮುಖಾಂತರ ಸಾಧಾರಣ 70 to 90% ಜನ ರೆಡಿ ಆಗಿದ್ದಾರೆ, ಅದರಲ್ಲಿ ಕೆಲವರು ಸೈನ್ ಮಾಡಿ ಕೂಡ ಆಗಿದೆ, ಖಾಲಿ 10% ಜನರ ಮಾತ್ರ ಅಸಮಾಧಾನ ಅಂತ. ಇದು ಸತ್ಯ? ಇದು ಶತಃ ಸುಳ್ಳು. ಯಾಕಂದ್ರೆ ಈ ನೋಟ್ ತಕ್ಷಣ ನಾವು ಮಾಡಿದ ಮೊದಲ ಕೆಲಸ, ಪ್ರತಿ ಮನೆಗೆ 172 ಮನೆಗಳುಂಟು ಇದರ ಅಂಡರಲ್ಲಿ ಬರುವಂತದ್ದು. 172 ಮನೆಗಳಿಗೆ ನಾವು 3 ಗ್ರಾಮ ಹೇಳಿದ್ರೆ ಉಳೆಪಾಡಿ, ಕೊಲ್ಲೂರು, ಬಳಕೂರು 175. ಅದರ ನಂತರ ಈಗ ಎಂತ ರೆಸ್ಪಾನ್ಸ್ ಬಂತು ನಿಮ್ಗೆ? ಎಷ್ಟು ಪರ್ಸೆಂಟೇಜ್ ನಿಮ್ಮ ಜೊತೆಗಿದ್ರು? ಸಾಧಾರಣ 90%. ಈಗಲೂ 90% ಜನರು ನಮ್ಮೊಟ್ಟಿಗೆ ಇದ್ದಾರೆ. ಆದ್ರೆ ಸಮಸ್ಯೆ ಏನಂತ ಹೇಳಿದ್ರೆ, ಆಕ್ಷೇಪಣೆಯನ್ನು ಬರೆದುಕೊಂಡು ನಾವು ಕೆಡಿಬಿಗೆ ಹೋಗಿದ್ದೆವು. ಆಕ್ಷೇಪಣೆ ನಾವು ಕೊಡ್ತೇವೆ, ನಮಗೆ ಒಂದು ಸ್ವೀಕೃತಿ ನಮ್ಮದನ್ನು ಹಿಂದೆ ಕೊಡ್ತಾರೆ, ಮತ್ತು ಅಲ್ಲಿ ಸುಮಾರು ಗೋಲ್ಮಾಲ್ ಉಂಟು. ಅವರದ್ದೇ ಒಂದು ಟಿಕ್ ಹಾಕುವ ಒಂದು ಪೇಪರ್ ಉಂಟು, ಅದು ನಿಮ್ಗೆ ನೋಡ್ಲಿಕ್ಕೆ ಅದು ನಮಗೆ ಸೈನ್ ಹಾಕ್ಲಿಕ್ಕೆ ಮಾತ್ರ. ಟಿಕ್ ಹಾಕುವುದು ಅವರು. ಅದರಲ್ಲಿ 3 ಕಾಲಮ್ಸ್ ಉಂಟು. ಒಳ್ಳೆಯ ಮೊತ್ತ ನೀಡಿದಲ್ಲಿ ಭೂಸ್ವಾಧೀನಕ್ಕೆ ಒಪ್ಪಿಗೆ ಇರುತ್ತದೆ, ಇರುವುದಿಲ್ಲ. ಭೂಸ್ವಾಧೀನಕ್ಕೆ ಒಪ್ಪಿಗೆ ಇರುತ್ತದೆ, ಇರುವುದಿಲ್ಲ. ಇನ್ನೊಂದು ಮತ್ತೆ ಭೂಮಾಲೀಕರು ಒಪ್ಪಿಗೆ ನೀಡಿರುವುದರಿಂದ, ನೀಡದಿರುವುದರಿಂದ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಇದನ್ನು ನಾವು ಕೊಟ್ಟ ಆಕ್ಷೇಪಣೆ ಇಡುವಾಗ ಅಲ್ಲಿರುವ ಅಧಿಕಾರಿಗಳು ಅವರ ಮೆಲ್ಲ ಟಿಕ್ ಹಾಕ್ತಾರೆ ಮತ್ತು ಸೈನ್ ಹಾಕಿ ಹೇಳ್ತಾರೆ. ಓದ್ಲಿಕ್ಕೆ ಬರುವವರಿಗೆ ಅರ್ಥ ಆಗ್ತದೆ. ನಮ್ಮಲ್ಲಿ ತುಂಬಾ ಜನರು ಅನಕ್ಷರಸ್ಥರು, ಸ್ವಲ್ಪ ಓದಿದವರು ಇರ್ತಾರೆ. ನಮಗೆ ಆ ಲೈನ್ ಗಳನ್ನು ಓದುವಾಗ ಕನ್ಫ್ಯೂಸ್ ಆಗ್ತದೆ. ಅವರು ತುಂಬಾ ನಮ್ಮ ದಾಖಲೆಗಳು ಕೂಡ ಉಂಟು. ಈ ಕೆಐಡಿಬಿ ಅಲ್ಲಿ ಬೈಕಂಪಾಡಿ ಆಫೀಸಿಗೆ ಹೋದಾಗ ಅವರ ವರ್ತನೆ ಹೇಗೆ ಅಂದ್ರೆ, ಕೆಲವರು ಆಲ್ಮೋಸ್ಟ್ ಇದು ಬ್ಲಾಕ್ ಮೇಲ್, ಥ್ರೆಟನ್ ಮಾಡುವ ಮಟ್ಟಿಗೆ, ಅಂದ್ರೆ ಇಂಡೈರೆಕ್ಟ್ಲಿ ಅಂತ ಒಂದು ರಿಪೋರ್ಟ್ ನಿಮ್ಗೆ ಹೇಗೆ? ನಿಮಗೆ ತುಂಬಾ ನಮ್ಮ ಹತ್ರ ಉದಾಹರಣೆಗಳುಂಟು. ಹೇಗೆ ಮಾತಾಡ್ತಾರೆ ಅವರು? ನೀವು ನೋಡಿ 80% ಕೊಟ್ಟಿದ್ದಾರೆ, ನೀವು ಮಾತ್ರ ಕೊಡುದಿಲ್ಲ ಯಾಕೆ ಅಂತ ಒಂದು ಹೇಳ್ತಾರೆ. ಇನ್ನೊಂದು, ನೀವು ಕೊಡದಿದ್ರೆ ಎಲ್ಲರೂ ಕೊಟ್ಟಿದ್ದಾರೆ, ನೀವು ಇಲ್ಲಿ ಬಂದು ಲೈನ್ ನಿಂತು ಕೊಡುವಾಗ ನಾವು ಮಾಡ್ತೇವೆ, ಆಗ ನೀವು ಒಂದು ಕೂಗ್ತೀರಿ, ಮತ್ತೆ ನಿಮ್ಮ ಜಾಗ ನನಗೆ ಬೇಡ, ನಾವು ಬೇಲಿ ಹಾಕ್ತೇವೆ, ನಿಮ್ಮ ಹತ್ರ ಮಣ್ಣು ತಂದು ಹಾಕ್ತೇವೆ, ಮತ್ತು ನೀವು ಆಟೋಮೆಟಿಕಲ್ ಆಗಿ ನೀವು ಬಿಟ್ಟು ಹೋಗ್ಬೇಕು. ಮತ್ತೆ ಅವರು ಟಿಕ್ ಹಾಕುವುದನ್ನು ಅವ್ರು ಇಟ್ಟುಕೊಳ್ತಾರೆ. ಆ ಬೇಸಿಸ್ ಮೇಲೆ ಅವ್ರು ಹೇಳ್ಬಹುದು. ಈಗ ನಾವೆಲ್ಲ ನಮ್ಮ ಹತ್ರ ಎಲ್ಲರೂ ಸಲ್ಲಿಸಿದ ಆಕ್ಷೇಪಣೆಗಳು, ಪರ್ಸನಲ್ ಆಗಿ ಸಲ್ಲಿಸಿದ ಆಕ್ಷೇಪಣೆಗಳು ನಮ್ಮ ಹತ್ರ ಉಂಟು. ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಇಟ್ಟಿದ್ದೇವೆ. ಓಪನ್ ಆಗಿ ಒಂದು ಕಮಾಂಡ್ ಮಾಡುವಷ್ಟು ಪರಿಸ್ಥಿತಿ ಅವರ ಹೋಗಿದೆ. ಹೌದು. ನಾವು ಒಮ್ಮೆ ಕೇಳಿದಾಗ ಇನ್ನೊಮ್ಮೆ ನಾವು, ನೀವು ಯಾಕೆ ಯಾರು ಹೋಗ್ತಾರೆ ಅಂತ ಡಿಪೆಂಡ್. ಸ್ವಲ್ಪ ಎಜುಕೇಟೆಡ್ ಎಲ್ಲ ಹೋದ್ರೆ. ಇನ್ನು ಕೆಲವರ ಹತ್ರ ಖಾಲಿ ಪೇಪರ್ ಅಲ್ಲಿ ಸೈನ್ ಹಾಕಿಸಿಕೊಂಡಿದ್ದಾರೆ, ಬ್ಲಾಕ್ ಪೇಪರ್ ಅಲ್ಲಿ. ಇದು ನಿಮ್ಮ ಗಮನಕ್ಕೂ ಬಂದಿದೆ ಶಂಶುದ್ದೀನ್? ಕಳೆದ ಬಾರಿ ನಾವು ಸಮಿತಿಯ ಮೀಟಿಂಗ್ ನಲ್ಲಿ ಯಾರಿಗೆ ಇದು ವಿಷಯ ಆಗಿದೆ ಅವರೇ ಎದ್ದು ನಿಂತು ನಮ್ಮ ಹತ್ರ ಹೇಳಿದ್ದಾರೆ. ಹೀಗೆ ಅದು ನಮ್ಮ ಮಾಧ್ಯಮದ ಮುಖಾಂತರ ಕೂಡ ನಾವು ಅದನ್ನು ಹೇಳಿದ್ದಾರೆ. ಅಧ್ಯಕ್ಷರೇ, ಇನ್ನೊಂದು ಹೇಳಿದ್ರೆ ನೋಡಿ, ನಮ್ಗೆ ನಮ್ಗೆ ಹುಷಾರಿಲ್ಲ ಅಂತ ಡಾಕ್ಟರ್ ಹತ್ರ ಹೋದ್ರೆ ಮೊದಲು ಚೆಕ್ಅಪ್ ಮಾಡಿ ಅನಂತರ ಅವ್ರು ರಿಪೋರ್ಟ್ ಕೊಡ್ಬೇಕು. ಇಲ್ಲಿ ಪರಿಸ್ಥಿತಿ ಏನಾಗಿದೆ ಹೇಳಿದ್ರೆ, ಮಾರ್ಚ್ 20ರಲ್ಲಿ ಮೊದಲು ಪ್ರೆಸ್ ರಿಲೀಸ್ ಮಾಡಿ ಅವರೇ ಬಂಜರು ಭೂಮಿ ಅಂತ ಡಿಕ್ಲೇರ್ ಮಾಡಿ ಮತ್ತೆ ಬಂದು ಅಂದ್ರೆ ಹೇಳಿದ್ರೆ ನಾವು ಮೊದಲು ರಿಪೋರ್ಟ್ ಕೊಡ್ತೇವೆ, ಮತ್ತೆ ಟೆಸ್ಟಿಗೆ. ಹಾಗೆ ಪರಿಸ್ಥಿತಿ ಆಗಿದೆ. ನಿಮ್ಗೆ ಹಾಗೆ ಅನಿಸುದಿಲ್ಲ? ಮೊದಲು ರಿಲೀಸ್ ಎಲ್ಲ ಮಾಡಿ ಮತ್ತೆ ಸರ್ವೆಗೆ ಬಂದು ಆಮೇಲೆ ಹಾಕ್ಬೇಕಿತ್ತಲ್ಲ? ಖಂಡಿತ ಎಂಕಲ್ ಅಂಚನೆ ನೀವು ಸರ್ವೆ ಬಂದಾಗಲೇ ನಾವೇನೇ ಬಂತೀನಿ. ಸರ್ವೆ ಬಂದಾಗ ತಿಕ್ಕರೆ ಬರ್ತೇವೆ ಪಂಚಾಯತ್ ಬಂದಾಗಲೇ ನಾವೇನೇ ಬನ್ನಿ ನೋಟಿಸ್ ಎಲ್ಲ ಮಾತಾಡಿಲ್ಲ ಆತುಜಿ ನೀವು ಸುರುಟೆ ಒಂದು ಮಲ್ತೊಂದುಲ್ಲ ಬಂದಾಗ ಅವು ಇತ್ತೆ ಫ್ರೀಡಮ್ ಮೇಡಮ್ ಬರ್ಲಿಕ್ಕೆ ಖುಷ್ಕಿ ಅವು ಪುರ ಉಂಡು, ತಾರದ ಮರ ಅವೇನ್ ಪುರ ಇಂಕಲಿಗೆ ಒಂಜಿ ಏತು ಉಂಡು ಪುರ ಒಂದು ಮಲ್ಪರ ಉಂಡು ಅಂಚೆ ಇಂಚೆ ಬಂಡೆ ಐದು ಬೊಕ್ಕ ಅವರು ಸರ್ವೆಗೆ ಬರ್ತೇವೆ. ಕೊಲ್ಲೂರು ಪುರ ಒಂದೇ ಜನಕ್ಕೂ ಸಪೋರ್ಟ್ ಮಾಡ್ತೇವೆ. ಅವು ಸ್ಟಾರ್ಟಿಂಗ್ ಗಿಡ ಅದರಲ್ಲಿ ನಿಮ್ಗೆ ಊರ್ದಾಗುಲ ಬೇರೆ ಬಿಡ್ತಿದ್ರೆ ಇಂಕಲಿಗೆ ಮಸ್ತ್ ಲಾಯ್ತಿರ್ತದೆ. ಅಗಲ್ ಪಂಪಿನ ಒಂದು ರೀತಿ ಜನಕ್ಕೂ ಒಂಚೂರು ಪೋಡ್ದು ಪೋಯ್ರು ಸುರುಟು ತುಂಬಾ ಜನ ಗೊತ್ತಿಲ್ಲದವರಿದ್ದಾರೆ, ಅನಕ್ಷರಸ್ಥ ಇದ್ದಾರೆ. ಇಲ್ಲಿ ಎಲ್ಲಾ ಮನೆಗಳಿಗೆ ಕಾಂಪೌಂಡ್ ಅಂತೂ ಇಲ್ವೇ ಇಲ್ಲ, ಇನ್ನೂ ಕೂಡ ಹಾಗಿನ ಪರಿಸ್ಥಿತಿ ಉಂಟಿದೆ. ಈಗ ಫ್ರೀಡಮ್ ಇಲ್ಲಿ ನಿಮ್ಮ ದೊಡ್ಡ ಅಸೆಟ್ ಹೇಳ್ಬೋದು, ನಿಮ್ದೊಂದು ದೊಡ್ಡ ನಿಮ್ಮ ಕೈಯಲ್ಲಿರುವ ಅಸ್ತ್ರ ಹೇಳಿದ್ರೆ ನಿಮ್ಮ ಒಗ್ಗಟ್ಟು. ಇಲ್ಲಿಯ ಧಾರ್ಮಿಕ ಸಾಮರಸ್ಯ ಹೇಗೆ ನೋಡಿ? ನಮ್ಮ ಬಳಕುಂಜೆ, ಕೊಲ್ಲೂರು, ಉಳೆಪಾಡಿ ಈ ಗ್ರಾಮದಲ್ಲಿ 3 ಗ್ರಾಮಗಳಲ್ಲಿ ಎಲ್ಲಾ ಧರ್ಮದವರು ಕೂಡ ಅಲ್ಲಿ ಬಂದು ಒಟ್ಟಾಗ್ತಾರೆ. ಅಥವಾ ಮಸೀದಿಯಲ್ಲಿ ಏನಾದರೂ ಆಗುವುದಾದ್ರೆ ಎಲ್ಲ ಧರ್ಮದವರು ಅವರ ಮನೆಗಳಲ್ಲಿ ಹೋಗಿ ಎಲ್ಲರೂ ಪಾಲ್ಗೊಳ್ತಾರೆ. ಅಂತ ಒಂದು ಒಳ್ಳೆಯ ಸಾಮರಸ್ಯ ಬದುಕು ಇಲ್ಲಿ ನಮ್ಗೆ ಈಗ ಒಂದು ಬಾರಿ ಸೆಟ್ ಫಾರ್ಮುಲಾ ಉಂಟು. ಆ ಫಾರ್ಮುಲಾ ಎಲ್ಲಿ ಯೂಸ್ ಮಾಡಿದ್ರು ನಡೀತದೆ.
ಕೆಲವು ವರ್ಷಗಳಿಂದ ನಾವು ಇಡೀ ದೇಶದಲ್ಲಿ ನೋಡ್ತಾ ಇದ್ದೇವೆ, ಧರ್ಮದ ಆಧಾರದಲ್ಲಿ ಡಿವೈಡ್ ಮಾಡೋದು. ಒಂದು ಬ್ರಿಟಿಷರು 190 ವರ್ಷ ನಮ್ಮನ್ನು ಆಳಿದ್ದು ಅದೇ ಡಿವೈಡ್ ಅಂಡ್ ರೂಲ್ ಪಾಲಿಸಿ. ಇಂಥ ಒಂದು ಅಸ್ತ್ರ ಅವರು ಯೂಸ್ ಮಾಡುವ ಚಾನ್ಸಸ್ ಬಳ್ಕುಂಜೆಯಲ್ಲಿ ಅವಕಾಶ ನೀವು ಏನಾದ್ರೂ ಆದ್ರೆ ನಿಮ್ಮ ನಡುವೆ ಬಿರುಕು ಉಂಟು ಮಾಡ್ಲಿಕ್ಕೆ ನೀವು ಅದಕ್ಕೆ ಹೇಗೆ ತಯಾರಿದ್ದೀರಿ? ನಮ್ಮ ನಡುವೆ ಇಲ್ಲಿ ಬಿರುಕು ಉಂಟಾಗ್ಲಿಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಇದು ಮೊದಲಿನಿಂದಲೂ 100-105 ವರ್ಷಗಳ ಹಿಂದಿನ ಚರಿತ್ರೆ ಇದು ನಮ್ಮ ಚರ್ಚೆಗೆ ಉಂಟು. ಆ ಟೈಮಿನಿಂದ ಇಟ್ಟುಕೊಂಡು ಅದರ ಮೊದಲು ಇತ್ತು, ಈ ಟೈಮಿನವರೆಗೆ ಈ ಧರ್ಮದ ಬಿರುಕು ಒಂದು ಇಲ್ಲಿ ಯಾವತ್ತೂ ಬರಲೇ ಇಲ್ಲ. ಈಗ ಕೂಡ ಮೊನ್ನೆ ನಾವು ನಮ್ಮ ಪ್ರತಿಭಟನೆ ಆಗುವ ಮೊದಲು ಫಸ್ಟ್ ಆದ ನಂತರ ಮೊದಲಿಗೆ ಮಾಡಿದ ಕೆಲಸ, ನಮ್ಮ ಈ 3 ಗ್ರಾಮದಲ್ಲಿ ಎಷ್ಟು ಇದು ಧರ್ಮದ ಕೇಂದ್ರಗಳುಂಟು, ಎಲ್ಲ ಧರ್ಮದವರು ಒಟ್ಟಾಗಿ ಹೋಗಿ ನಾವು ಪ್ರಾರ್ಥನೆ ಮಾಡಿ ನಮ್ಮ ಬೇಡಿಕೆಯನ್ನು ದೇವರ ಹತ್ರ ಇಟ್ಟು ಎಲ್ಲರೂ ಒಟ್ಟಾಗಿ ಎಲ್ಲ ಹೋಗಿದ್ದೇವೆ. ಇಲ್ಲಿರುವ 7 ಉಂಟು, 7 ಪುಣ್ಯ ಇದು ಕ್ಷೇತ್ರಗಳಿಗೆ ನಾವು ಹೋಗಿ ಎಲ್ಲಾ ಧರ್ಮದವರು ಹೋಗಿದ್ದೆವು. ಎಷ್ಟು ಕೆಲವರು ಇಷ್ಟವರೆಗೆ ಅಲ್ಲಿ ಹೋಗಿದ್ರೆ ಇಲ್ಲ ಗೊತ್ತಿಲ್ಲ, ಆದ್ರೆ ಎಲ್ಲ ಮುಂದೆ ನಿಂತು ಹಿಂದಿನಿಂದ ಚೂರಿ ಆಗ್ತಾರ ಅಂತವರು ಖಂಡಿತವಾಗಿ ಅವರಿಗೆ ಇದು ಒಳ್ಳೇದಲ್ಲ ಅಂತವರು ನಂಬಿಕೆ. ಯಾಕಂದ್ರೆ ಒಂದು ತಾಯಿ ಮತ್ತು ಭೂಮಿ ಉಂಟಲ್ಲ, ಅದು ಒಂದೇ ರೀತಿ ಜನನಿ ಜನ್ಮಭೂಮಿಷ್ಠ ಸ್ವರ್ಗ. ಈ ಭೂಮಿಯನ್ನು ಯಾವಾಗ ಹುಟ್ಟಿ ಬೆಳೆದ ಭೂಮಿ ನೋಡಿ, ಎಲ್ಲರೂ ಇರ್ಬೋದು, ಎಲ್ಲಿ ದೂರದಲ್ಲಿ ಇರ್ಬೋದು, ಇವತ್ತು ಫಾರಿನಲ್ಲಿ ಇರ್ಬೋದು, ಎಷ್ಟು ಶ್ರೀಮಂತರಾಗಿರ್ಬೋದು, ಅವರಿಗೆ ಬೆಳೆಸಿದ ಭೂಮಿ ಈ ಭೂಮಿ. ನಮ್ಮ ಬಳಕುಂಜೆ ಅಥವಾ ಕೊಲ್ಲೂರು ಉಳೆಪಾಡಿಯದು ಈ ಭೂಮಿಯಲ್ಲಿ ಹುಟ್ಟಿ ಕಲಿತು ನಂತರ ಅವರು ಹೋಗಿದ್ದಾರೆ. ಆ ತಾಯಿಗೆ ಸಮಾನವಾದ ಈ ಭೂಮಿಯನ್ನು ಅವರು ಬೇಡ ಅಂತ ಹೇಳಿದ್ರೆ ಖಂಡಿತವಾಗಿ ಅದು ಅವರ ತಾಯಿಯನ್ನೇ ಅವರು ನಿರಾಕರಿಸಿದ್ದಾರೆ. ಇಂಥ ಒಂದು ಇನ್ಸಿಡೆಂಟ್ ಎಲ್ಲರೂ ಹೋಗಿ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೈ ಮುಗಿಯುವುದು, ಒಂದು ವೇಳೆ ಈ ಹೋರಾಟ ಯಶಸ್ವಿ ಆದ ದಿನ ಇದು ಇಡೀ ದೇಶದಲ್ಲೇ ಸುದ್ದಿ ಆಗ್ಬೋದು ಏನು ಆಗ್ಲಿ ಅಂತ ನಮ್ಮ ಆಶಯ. ಈಗ ಇಲ್ಲಿ ಇನ್ನೊಂದು ಹೇಳಿದ್ರೆ ನಮ್ದು ನಮ್ಮ ಇವರಿಗೆ ವಿಷಯ ಇನ್ನೊಂದು ದೊಡ್ಡ ಇದು ಹೇಳಿದ್ರೆ ಹಣ ಕೊಡ್ತೇವೆ. ಕೆಲವು 10% ಬಿಡುವ, ಅವರು ಈ ಊರಲ್ಲಿಲ್ಲ, ಅವರ ಭೂಮಿ ಅವರು ಮಾರಿ ಹೋದ್ರೆ ಸಾಕು. ಆದ್ರೆ ಉಳಿದವರಿಗೆ ಪ್ರತಿದಿನ ಶಂಶುದ್ದೀನ್ ಅವರೇ, ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ದುಡಿಯುವವನಿಗೆ ನಾನು ಹಣ ಕೊಡ್ತೇನೆ ಹೋಗು ಹೇಳಿದ್ರೆ ಅವನ ಪರಿಸ್ಥಿತಿ ಹೇಗಿರ್ಬೋದು? ಹಣ ಎಲ್ಲದನ್ನು ಕೊಡ್ತದ? ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ಒಬ್ಬ ವ್ಯಕ್ತಿ ಅವನ ಮನೆಯನ್ನ ಕಟ್ಟಿ ಅಲ್ಲಿಯ ಒಂದು ಪರಿಸರವನ್ನ ನಿರ್ಮಿಸಿದಂತಹ ಆ ಒಂದು ಪರಿಸ್ಥಿತಿ ಅವನಿಗೆ ಇನ್ನೊಂದೆಡೆ ಹೋದಲ್ಲಿ ಸಿಗ್ಲಿಕ್ಕಿಲ್ಲ. ಪ್ರತ್ಯೇಕವಾಗಿ ನಮ್ಮ ಫ್ರೀಡಮ್ ಮ್ಯಾಮ್ ಹೇಳಿದಾಗೆ ಈ ಒಂದು ಊರಿನ ಸ್ಪೆಷಲ್ ಅಥವಾ ಒಂದು ವಿಶೇಷತೆ ಅಂದ್ರೆ ಇದೆ. ಮಾಡಲು ಅಥವಾ ಗದ್ದೆ ಉಳ್ಲಿಕ್ಕೆ ಅಥವಾ ಬೇರೆ ಏನಾದ್ರೂ ಹೈನುಗಾರಿಕೆ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರನ್ನು ಹೋಗಿ ನಾವೀಗ ಸಿಟಿಯಲ್ಲೆಲ್ಲ ನೋಡ್ತಾ ಇದ್ದೀವಿ, ಒಬ್ಬನ ಮನೆಯಲ್ಲಿ ಇನ್ನೊಬ್ಬ ಹತ್ರ ಮನೆ ಇದ್ರು ಕೂಡ ಫೋನ್ ಮಾಡಿ ಹೋಗ್ಬೇಕಂತ. ಹೌದು. ಎರಡನೇದು ಅಲ್ಲಿ ಯಾರಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಈಗ ಪಕ್ಕದ ಮನೆಯಲ್ಲಿ ಒಂದು ಫ್ಲಾಟ್ ಅಲ್ಲಿ ಹೋಗಿ ನೆಲೆಸಿದ್ರೆ ಕೆಲವರಿಗೆ ಅದು ಈಸಿ ಆಗಿರ್ಬೋದು, ಆದ್ರೆ ನಮ್ಮನ್ನು ಸಂಬಂಧಿಸಿದವರು ಈ ಊರಿನವರಿಗೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಆಗ್ಲೇ ಹೇಳಿದಾಗೆ ಬೆಳಿಗ್ಗೆ ಎದ್ದೊಡನೆ ಮುಖ ತೊಳೆಯುವ ಮೊದಲು ಅಥವಾ ಹಲ್ಲುಜ್ಜುವ ಮೊದಲು ನಮ್ಮವರು ಒಂದು ರೌಂಡ್ ತೋಟಕ್ಕೆ ಹೋಗಿ ಗದ್ದೆಗೆ ಹೋಗಿ ಅಲ್ಲಿನ ಆ ಒಂದು ವಾತಾವರಣವನ್ನು ವೀಕ್ಷಿಸಿ ಬರುವಂತ ಆಗಿರುವಾಗ ಖಂಡಿತವಾಗಿಯೂ ಇನ್ನೊಂದು ಕಡೆ ಹೋಗಿ ಸೆಟ್ ಆಗ್ಲಿಕ್ಕೆ ಸಾಧ್ಯ. ಕಂಪನಿಯವರು ಹೇಳುವ ಪ್ರಕಾರ ಅವರು ನಿಮ್ಗೆ ಬೇರೆ ಕಡೆ ಇಂಥದೇ ಜಾಗ ಕೊಡ್ತೇವೆ ಅಥವಾ ಇಲ್ಲಿ ಕಂಪನಿ ಆದ್ರೆ ನಿಮ್ಗೆ ಉದ್ಯೋಗ ಕೊಡ್ತೇವೆ ಅಂತ ಏನೂ ಪ್ರಾಮಿಸ್ ಇಲ್ಲ, ಖಾಲಿ ಹಣ. ಇಲ್ಲ ಅದೇನು ಇದುವರೆಗೂ ಕೊಡ್ಲಿಲ್ಲ. ಆದ್ರೆ ಆ ಪ್ರಾಮಿಸ್ ಅವ್ರು ಕೊಟ್ಟರು ಕೂಡ ಅದು ಈಗ ಬೆಳೆದಂತ ತೆಂಗನ್ನು ಅವ್ರು ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅಥವಾ ಅಲ್ಲಿ ಅಡಿಕೆ ಮರವನ್ನು ಅವ್ರು ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಅದೇ ನಿಮ್ಮ ಕಾಂತಾಬಾರಿ ಬುಧಾಬಾರಿ ಕ್ಷೇತ್ರದಲ್ಲಿ ಒಂದು ಮರಕ್ಕೆ 1000 ವರ್ಷದ ಇತಿಹಾಸ ಅಂತ. ಈಗ ಅಧ್ಯಕ್ಷರೇ, ನಿಮಗೆ ದೊಡ್ಡ ಕವರೇಜ್ ಮಾಧ್ಯಮಗಳಲ್ಲಿ ಸಿಕ್ಕಿದ್ದು ಜೂನ್ 24ಕ್ಕೆ ನೀವು ನಡೆಸಿದ ಪ್ರತಿಭಟನೆ. ಅದು ಹೇಗಿತ್ತು, ಹೇಗಾಯ್ತು, ಸಕ್ಸಸ್ ಆಯ್ತಾ? ನೀವು ಎಣಿಸಿದಾಗ ಆಯ್ತಾ? ಯಾರೆಲ್ಲ ಬಂದು ನಿಮ್ಗೆ ಸಪೋರ್ಟ್ ಮಾಡಿ? ಎಂಕಲೆಗ್ ನಿಜವಾಗ್ಲೂ ಸಕ್ಸಸ್ ಆತನಂತ ಏನ್ಬಿಡುದು ಯಾಕಂದ್ರೆ ಎಂಕುಲು ಆತಲಾಯ್ಕ ವಾ ಜಾತಿ ಮತ ಭೇದದ ಅಂತೆ ವಾ ರಾಜಕೀಯದ ಅಂತೆಲ್ಲ ಎಂಕುಲ ಪ್ರತಿಭಟನೆ ಬಂದ ವರ್ಮನೂದು ಜನ ನಿಸಾರ ಜನನೇ ಅವು ಮಸ್ತ್ ಬಡ ಎಂಕುಲು ಎನ್ನದು ಜನ ಎಂಕಲೊಟ್ಟು ಆತ ಜನ ಉಳ್ಳೇ ಇருந்து ಪೂರ ಜನಲ ಕೃಷಿ ಭೂಮಿ ಬಂಡ ಪೋನಿನಗುಲು ಪೋಪಿನಗುಲು ಮಾತಿರಲ್ಲ ಬಂಡ ನನದಾಗಲ್ಲ ನನ್ನ ದುಂಬುದಾಗಲ್ಲ ಭವಿಷ್ಯ ಏನಂದ್ರೆ ಎಂಕಲೊಟ್ಟು ಬೈದು ಮಸ್ತ್ ಪ್ರತಿಭಟನೆ ಯಶಸ್ವಿ ಆತ.
ಈಗ ಮುಂದಿನ ಈಗ ಮುಗಿಸುವ ಮೊದಲು ಮುಂದೆ ಅಧ್ಯಕ್ಷ ನಿಮ್ಮ ಮನಸ್ಸಲ್ಲಿ ಈಗ ಏನುಂಟು, ಮುಂದೆ ಏನು ವಿಷಯ ನಾವು ಹೋರಾಡಲಿಕ್ಕೆ ತಯಾರಿದ್ದೇವೆ ಅಥವಾ ಸಂವಿಧಾನಬದ್ಧವಾಗಿ ಹೇಗೆ ನೀವು ಮುಂದೆ ಹೋಗ್ಬೇಕಂತ ಆಲೋಚನೆ ಮಾಡಿದ್ದೀರಿ? ಖಂಡಿತ ಕೃಷಿ ಭೂಮಿ ಪಂಡ ಕೃಷಿ ಭೂಮಿ ಮಸ್ತ್ ಜನಸಾಮಾನ್ಯರು ಎಂಕಲಟ್ಟು ಮಸ್ತ್ ಬಂಗದ ಗುಲ್ಲೆ ಅಗಲಟ್ಟು ಖಂಡಿತ ಏಪೋಗುಲ ಉಲ್ಲೆ ಅದೇ ಪಂಡ ಎಂಕುಲು ನನಲ ಆ ಹೋರಾಟಗುಲ ಎಂಕು ಸಿದ್ಧ ಎಂಕುಲು ಏಪಲ ಕ್ರೀಡಾ ಬೇಡ ಬೇಡ ಬಂಪ ಏಪಲ ಲೆಕ್ಕುಲು ಎಂಕು ಜನಪ್ರತಿನಿಧಿ ಆದ ಪಂಚಾಯತ್ ಅಧ್ಯಕ್ಷ ಆದ ಖಂಡಿತ ನಿಗಲಟ್ಟು ಗುಲ್ಲೆ ಎಂದು ಪಂಡ ಕೃಷಿ ಇದ್ದಾಗುಲು ಎಂಕಲ್ಲ ಇಲ್ಲಿ ನೆರಕರೆಟೆ ಒಂಜಿ ಪರಿಶಿಷ್ಟ ಪಂಗಡದ ಜಾತಿದ ಗುಲ್ಲು ಕೊರಗ ಜನಾಂಗದ ಗುಲ್ಲೆ ಅಗುಲ ಒಂಜಿ 40 ಜನ ಪಂಡ 40-50 ಜನನೇ ಅವು ಅಗುಲ ದಿನೋಲ ಬರ್ತದೆ ಏನಡ ಒಂಜಿ ಕಣ್ಣೀರು ಪಡುವೇರು ಎನ್ನ ಒಂಜಿ ಅಗಲ ಒಂಜಿ ಭದ್ರಾಡಿ ಎಕರೆ ಜಾಗ ಹೋಗ್ಬೋದು ಅಗಲ ಮಸ್ತ್ ಬಂಗ ಬಂಡ ಅಗಲಿಗೆ ಬಾಕಿದ ಗುಲ್ ಪೊಂಡದ ಅಗಲಿಗೆ ನಾವು ಧಾರ್ಮಿಕ ಸ್ಥಳಗಳನ್ನು ಮುಟ್ಟುವುದಿಲ್ಲ ಆದ್ರೆ ಜನರನ್ನು ಮಾತ್ರ ಓಡಿಸ್ತೇವೆ ಹೇಳುವುದು ಮೂರ್ಖತನ. ಈಗ ಅವರಿಗೆ ಬೇಕಾದಾಗೆ ಇದು ತಿರುಗಿಸುವುದು ಅಂದ್ರೆ ಅವರ ಪ್ರಾಜೆಕ್ಟ್ ಗಳಿರುವಾಗ ಧರ್ಮಕ್ಕೆ ಏನು ಪ್ರಾಶಸ್ತ್ಯವೇ ಇಲ್ಲ, ಅವರಕ್ಕೇನು ಸಂಬಂಧ ಇಲ್ಲದೆ ಖಾಲಿ ಓಟು ಬೇಕಾದಾಗ ಧರ್ಮವೇ ಅಸ್ತ್ರ ಆಗ್ತದೆ. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ನಿಮ್ಮ ಮಾತಿಗೆ ಪೂರಕವಾಗಿ ನಾವೀಗ ಅವರೊಂದು ಸ್ಕೆಚ್ ನೋಡಿದ ಮೂಲಕ ಕೆಲವೊಂದು ಜಾಗವನ್ನ ನಡುವಿನಲ್ಲಿ ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ತೆಗಿತಾ ಇದ್ದಾರೆ. ಅದು ಮುಟ್ಟುದಿಲ್ಲ. ಅದು ನೀವು ಹೇಳಿದಾಗೆ ಡಿವೈಡ್ ಅಂಡ್ ರೂಲ್ ಮಾಡಿ ಜನರನ್ನು ನಿಮ್ಮ ಜಾಗ ಹೋಗುದಿಲ್ಲ ಅಂತ ಹೇಳಿ ಸ್ವಲ್ಪ ಜನರನ್ನ ತಿರುಗಿಸುವ ಒಂದು ಅವರ ಉಪಾಯ ಆಗಿರ್ಬೋದು. ಆದ್ರೆ ಖಂಡಿತ ನಮ್ಮ ಊರಿನವರು ಯಾರು ಅಷ್ಟೊಂದು ವಿವೇಕ ಇಲ್ಲದವರಲ್ಲ. ಈಗ ಅವ್ರಿಗೂ ಗೊತ್ತಾಗಿದೆ ನಮ್ಮ ಜಾಗ ಇದ್ದು ಕೂಡ ಅವರು ಸುತ್ತ ಬೇಲಿ ಹಾಕಿದ್ರೆ ನಾವೆಲ್ಲಿ ಹೋಗ್ಬೇಕು. ಈ ಒಂದು ಈಗ ನೋಡಿ ಉದಾಹರಣೆಗೆ ನಮ್ಮ ಈಗ ಧಾರ್ಮಿಕ ಕ್ಷೇತ್ರಗಳನ್ನ ಬಿಟ್ಟಿದ್ದೇವೆ, ಗುಂಪು ಮನೆಗಳನ್ನ ಬಿಡ್ತೇವೆ ಅಂತ ಹೇಳಿ ಇವರು ನಮ್ಗೆ ಹೇಳ್ತಾ ಇದ್ದಾರೆ. ಈ ಗುಂಪು ಮನೆಗಳನ್ನ ಇವರು ಬಿಟ್ಟು ಸುತ್ತ ಬೇಲಿ ಹಾಕಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ನಾಳೆ ಅವರು ಅವರದ್ದು ಏನ ಇಲ್ಲ ಅಂದ್ರೆ ಖಚಿತವಾದ ಒಂದು ಮಾಹಿತಿ ಇಲ್ಲ ಇಲ್ಲಿ ಏನ್ ನಡೀತದೆ ಅಂತ ಹೇಳಿ, ಯಾವ ರೀತಿಯ ಕೈಗಾರಿಕೆ ಬರ್ತದೆ ಅಥವಾ ಏನು ದೊಡ್ಡ ಕಂಪನಿ ಬರ್ತದ, ಏನೋ ಒಂದು ನಮ್ಗೆ ಮಾಹಿತಿ ಕೂಡ ಕೊಡದೆ ಇವರು ಗುಂಪು ಮನೆಗಳನ್ನ ಬಿಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಆ ಗುಂಪು ಮನೆಗಳನ್ನ ಬಿಟ್ರೆ ನಾಳೆ ಅವರೇ ಎದ್ದು ಹೋಗುವಂತ ಪರಿಸ್ಥಿತಿ ಖಂಡಿತ ಬರುತ್ತೆ. ನಾವು ಮೊನ್ನೆ ನಮ್ಮ ಸಮಿತಿಯ ಮೀಟಿಂಗ್ ನಲ್ಲಿ ಕೂಡ ಅದೇ ಹೇಳಿರುವುದು, ಯಾರು ಸಂತ್ರಸ್ತರಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಸಂತ್ರಸ್ತರ ನೆರೆಮನೆಯವರು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕೆಂದ್ರೆ ನಾಳೆ ಇದಕ್ಕಿಂತ ಮುಂಚೆ ನಾವು ನೋಡಿದಂತ ಅವರೊಂದು ಕಣ್ಣೀರನ್ನು ನೋಡಿದಂತ ಸನ್ನಿವೇಶಗಳಿದೆ. ಅವರ ಮನೆಗೆ ಬಂದವರು ನಾಳೆ ನಿಮ್ಮ ಲೋಕಟೆಯಲ್ಲಿ ಈಗಲೂ ಆಗ್ತಾ ಉಂಟು. ಒಂದು ಏರಿಯಾ ಇದೆ ಅವರು ಇದೇ ತರ ಬಿಟ್ಟಂತ ಜಾಗ, ಅವರ ಮನೆ ಯಾರು ಜಾಗ ತೆಗಿಲಿಕ್ಕೆ ಯಾರು ಸಿದ್ಧರಿಲ್ಲ. ನಡುವಲ್ಲಿ ಉಂಟು. ಕಂಪನಿಯವರಿಗೆ ಬೇಡ, ನೀವು ಬಿಟ್ಟು ಹೋಗುದಾದ್ರೆ ಹೋಗಿ, ನಾವು ಬೇಕಾದ್ರೆ ಮತ್ತೆ ನಾವು ತಗೊಳ್ತೇವೆ ಅಂತ ಹೇಳಿ ಆ ತರ ಬರ್ಬೋದು. ಖಂಡಿತವಾಗಿ ಬರ್ಲಿಕ್ಕಿಲ್ಲ ಅಂತ ಹೇಳಿಕ್ಕಿಲ್ಲ. ನಾವು ಆ ಸ್ಕೆಚ್ ನೋಡಿದಾಗ ಆ ಒಂದು ರೌಂಡ್ ಮಾಡಿ ಅವರು ಮಾರ್ಕ್ ಮಾಡಿ ಕೊಟ್ಟದ್ದು ನಡುವಿನಲ್ಲಿ ಎಲ್ಲ ಬಿಟ್ಟು ಹೋದ್ರೆ ಇವರು ಸುತ್ತ ಗೋಡೆ ಕಟ್ಟಿದ್ರೆ ಏನ್ ಮಾಡ್ತಾರೆ? ಹೇಗೆ ಪ್ರಜಾಪ್ರಭುತ್ವಕ್ಕೆ ಗೋಡೆ ಕಟ್ಟಿದಾಗ ಫ್ರೀಡಮ್ ಮುಂದೆ ಇದು ಮುಂದೆ ಹೋದಂತೆ ಕೆಲವು ಕಡೆಯಲ್ಲಿ ಆಗಿದೆ ಬಲ ಪ್ರಯೋಗ, ಪೊಲೀಸ್ ಫೋರ್ಸ್ ಆಗಿ ಬೇರೆ ಏನಾದ್ರು ಅಂತ ಸಿಚುವೇಶನ್ ಬಂದ್ರೆ, ಸದ್ಯಕ್ಕೆ ಶಾಂತಿಯುತವಾಗಿದೆ, ಹೆದರಿಸಿ ಅಂತ ಇಂಟಿಮಿಡೇಟ್ ಮಾಡಿ ಪರಿಸ್ಥಿತಿ ಬಂದ್ರೆ, ಆಗ ಪರಿಸ್ಥಿತಿ ಬರುದು ಬೇಡ ಅಂತ ನಮ್ಮ ಆಶಯ. ಆಗ ನಿಮ್ಮ ಜನ ಹೇಗೆ ತಯಾರಾಗ್ತದೆ? ನಮ್ಮೊಟ್ಟಿಗಿದ್ದ ಜನರು ಎಲ್ಲರೂ ಈಗ ಒಗ್ಗಟ್ಟಿನಲ್ಲೇ ಇದ್ದಾರೆ. ಏನೇ ಒಂದು ಪ್ರತಿಕ್ರಿಯೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಗುಂಡಾಗಿರಿ ಮಾಡುವಷ್ಟು ನಾವು ಹೋಗುದಿಲ್ಲ, ನಾವು ಹುಟ್ಟಿದ್ದು ಇಲ್ಲೇ ಸಾಯಿದ್ದು ಇಲ್ಲೇ ಅಂತ ತುಂಬಾ ಜನರು ಪ್ರತಿಕ್ರಿಯೆ ನೀಡಿದ್ದಾರೆ ನಾವು ಇಂಟರ್ವ್ಯೂ ತಗೊಂಡಾಗ. ಆ ನೆಲೆಗಟ್ಟಲ್ಲಿ ನೀವು ಏನಂತ ಯೋಚಿಸ್ತೀರಿ? ನಮ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಅವರು ಅಹಿಂಸೆ ಮತ್ತೆ ಸತ್ಯ ಇದನ್ನ ಇಟ್ಕೊಂಡು ಆ ಮಂತ್ರಗಳನ್ನ ಇಟ್ಕೊಂಡು ಅವರಿಗೆ ಆ ಟೈಮಲ್ಲಿ ಬ್ರಿಟಿಷರ ಎದುರು ಹೋರಾಡಿ ಸ್ವಾತಂತ್ರ್ಯ ಸಿಕ್ಕಿದೆ. ನಮಗೆ ಕೂಡ ಅದೇ ರೀತಿಯ ದೊಡ್ಡ ದಬ್ಬಾಳಿಗೆ ಏನು ನಾವು ಹೋಗುದಿಲ್ಲ. ನಾವು ಎಷ್ಟರವರೆಗೆ ಏನು ಮಾಡಿದ್ದೇವೆ ನ್ಯಾಯಯುತವಾಗಿ ನಮ್ಮ ಹೋರಾಟ ಮಾಡಿದ್ದೇವೆ, ಅದೇ ನ್ಯಾಯಯುತದಲ್ಲಿ ಸತ್ಯವನ್ನು ಇಟ್ಕೊಂಡು ಅಹಿಂಸೆಯಿಂದ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಮತ್ತು ಇನ್ನೊಂದು ವಿಷಯ ಹೇಳಲಿಕ್ಕಿದ್ರೆ, ನಾವು ಸ್ವಾವಲಂಬನೆಯ ಬದುಕು. ಇಲ್ಲಿ ಕೊರೋನಾ ಟೈಮಲ್ಲಿ ನೋಡಿ, ಇಲ್ಲಿ ಯಾರಿಗೂ ಯಾವ್ದ್ರ ಕಮ್ಮಿ ಆಗ್ಲಿಲ್ಲ, ಎಲ್ಲರ ಹತ್ರ ಅಕ್ಕಿ ಇತ್ತು. ಹಾಲು ನೋಡಿ 2-3 ದಿನ ಇದಾದ್ರು ನಮ್ಮ ಡೈರಿಗೆ ಹೋಗದಿದ್ರು ಎಲ್ಲರೂ ಇಲ್ಲಿ ಹಾಲು ಹಂಚಿದ್ದಾರೆ. ಒಬ್ಬರು ಇನ್ನೊಬ್ಬರಿಗೆ ಹಂಚಿ, ಅವರ ಮನೆಯಲ್ಲಿ ಇಲ್ಲದ್ರೆ ಇನ್ನೊಬ್ಬರಿಗೆ ಹಂಚಿ ಎಲ್ಲರೂ ಸ್ವಾವಲಂಬನೆಯಿಂದ ಬದುಕಿದ್ದಾರೆ.
ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಈಗ ಜನರು ಎಲ್ಲರೂ ಹೇಳುದಂದ್ರೆ ಏನೇ ಬರ್ಲಿ, ಎಷ್ಟೇ ಕಷ್ಟ ಆಗ್ಲಿ, ನಮ್ಮಿಂದ ಆಗುವಷ್ಟು ಹೋರಾಟವನ್ನು ನಾವು ಮಾಡುವ. ಈಗ ನೀವು ಸ್ವಲ್ಪ ನಾಯಕತ್ವ ವಹಿಸಿದ್ರೆ ಇದು ಸ್ವಲ್ಪ ವೈಯಕ್ತಿಕ ಪ್ರಶ್ನೆ ಅಂತ ಭಾವಿಸಬಹುದು, ಆದ್ರೆ ತುಂಬಾ ಜನರಿಗೆ ಇದು ವೈಯಕ್ತಿಕವಾದ ಇಲ್ಲಿ ಬರ್ತದೆ. ನಿಮ್ಗೆ ರಾತ್ರಿ ಮಲಗ್ಲಿಕ್ಕೆ ಹೋಗುವಾಗ ಒಮ್ಮೆ ಅನಿಸುದಿಲ್ವಾ, ನನಗೆ ನಂದೇ ಆದ ಒಂದು ಉದ್ಯಮ ಉಂಟು, ನೀವು ಡಾಕ್ಟರೇಟ್ ಆಗಿದ್ದೀರಿ, ನಿಮ್ಗೆ 2 ಮಕ್ಕಳಿದ್ದಾರೆ, ನನ್ನ ಸಂಸಾರ ಹೇಗಾದ್ರೂ ಹೋಗ್ಬೋದು, ನನಗೆ ಇದೆಲ್ಲ ಯಾಕೆ ಅಂತ ಒಂದು ಫೀಲಿಂಗ್ ನಿಮ್ಗೆ ಬರಲಿಲ್ಲ? ಈ ಫೀಲಿಂಗ್ ಇಷ್ಟರವರೆಗೆ ನನಗೆ ಬರಲೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು 1 ತಿಂಗಳು ಪೇಪರ್ ಅಲ್ಲಿ ಪ್ರಕಟ ಆದ ನಂತರ ನೋಡಿದ್ದೇವೆ, ಯಾರಾದ್ರೂ ಮುಂದೆ ಬರ್ತಾರಾ ಏನೋ ಒಪಿನಿಯನ್ ಇರ್ತದೆ. 1 ತಿಂಗಳು ಏನು ಬರಲಿಲ್ಲ. ಅದರ ನಂತರ ನಾವು ಕೆಲವರನ್ನು ನಮ್ಮ ಊರಿನ ಎಲ್ಲರನ್ನು ಸಂಘಟನೆ ಮಾಡಿ ನಮ್ಮ ಊರನ್ನು ಉಳಿಸಬೇಕು. ನಾವು ಸುಮ್ಮನೆ ಕೂತ್ಕೊಂಡ್ರೆ ಸಾಧ್ಯವಿಲ್ಲ. ಮತ್ತೆ ಕೆಲವರು ಪಾಪ ಅವರು ಅನಕ್ಷರಸ್ಥರು, ಇಲ್ಲಿ ಅವರಿಗೆ ಏನು ಸ್ವಲ್ಪ ಜಾಗ ಇದ್ದವರು, ಕೃಷಿ ಮಾಡುವವರು, ಅವರು ಬಂದು ನಮ್ಮ ಹತ್ರ ಅವರ ದುಃಖವನ್ನು ತೋಡಿ ಅಳುವಾಗ ಅವರ ದುಃಖಕ್ಕೆ ನಾವು ಹೋಗದಿದ್ರೆ ನಾವು ಇದ್ದು ಏನು ಪ್ರಯೋಜನ? ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಅದು ಮೇನ್ ಹೇಳ್ಬೇಕಿದ್ದಾಗ ಪೆರ್ಮುದಿಯಲ್ಲಿ ಎಲ್ಲ ಇದಾಗುವಾಗ ಅಲ್ಲಿಂದ ಜನರನ್ನು ಇಲ್ಲಿ ಬಂದವರು ಒಂದು ಸುಮಾರು ಮನೆಗಳುಂಟು. ಇಲ್ಲಿ ಬಂದು ಮನೆ ಕಟ್ಟಿದ್ದಾರೆ, ಸೆಟ್ ಆಗಿದ್ದಾರೆ, ಒಂದು 7-8 ವರ್ಷ ಆಯ್ತು. ಈಗ ಇಲ್ಲಿಂದಲೂ ಅವರು ನೇಪಿಸ್ತಾ ಇದ್ದಾರೆ. ಇನ್ನು ನಾವು ಅಲ್ಲಿವರೆಗೆ ಇನ್ನು ಫ್ಯಾಕ್ಟರಿಗಳು ಬಂದ್ರೆ ನಾವು ಇನ್ನು ಇಲ್ಲಿ ಖಂಡಿತವಾಗಿ ನಿಲ್ಲುವಾಗೆ ಇಲ್ಲ. ಇನ್ನು ಅಂತ ಪರಿಸ್ಥಿತಿ ಹೋದವರಿಗೆ ಇನ್ನೊಂದು ಕಡೆ ಕೂಡ ಬರಬಹುದು. ಇದು ಅಲೆಮಾರಿ ಜೀವನದಾಗಿ ಆಗ್ತದೆ. ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲೇ ಅಲೆಮಾರಿಗಳು ಅಂತ ಪರಿಸ್ಥಿತಿ ನಮ್ದು ಬಂದಿದೆ ಈಗ. ಅದಕ್ಕಾಗಿ ನಮ್ಮಲ್ಲಿ ಎಷ್ಟು ಶಕ್ತಿ ಉಂಟು, ಇನ್ನೊಬ್ಬರಿಗೆ ನಮಗೆ ಎಷ್ಟು ಸಹಾಯ ಮಾಡ್ಲಿಕ್ಕೆ, ಹೆಲ್ಪ್ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಮ ಫೈನಲ್ ಸ್ಟ್ಯಾಂಡ್ ಅದು ಕ್ಲಿಯರ್, ನೀವು ಅಂತಿಮ ಗಳಿಗೆ ತನಕ ನಿಮ್ಮ ಹೋರಾಟ ನಾವು ನಿಲ್ಲಿಸುವುದಿಲ್ಲ. ನಾವಿದ್ದೇವೆ ಎಲ್ಲರೊಟ್ಟಿಗೆ. ನಿಮ್ಗೆ ಇದೇ ಭೂಮಿ, ನೀವು ಇದೇ ಭೂಮಿಯಲ್ಲಿ. ವೀಕ್ಷಕರೇ, ಇದು ಬಳ್ಕುಂಜೆ ಗ್ರಾಮಸ್ಥರ ಅಭಿಪ್ರಾಯ. ನಮ್ಮ ಚಾನೆಲ್ ನಲ್ಲಿ ಹೆಚ್ಚಿನ ವೀಕ್ಷಕರು ಸಿಟಿ ಬೇಸ್ಡ್ ವೀಕ್ಷಕರು, ಫ್ಲಾಟ್ ಅಲ್ಲಿ ಇರುವವರು, ಅವರಿಗೆ ಇದರ ಅಂದಾಜೇ ಇರ್ಲಿಕ್ಕಿಲ್ಲ. ಆದ್ರೆ ನಾವು ಇವತ್ತು ಕೂಡ ಇದನ್ನೇ ಹೇಳುದು, ಸ್ವಲ್ಪ ವಿವೇಚನೆಯಿಂದ ನಮ್ಮ ಸರ್ಕಾರ ನಿರ್ಧಾರ ತಕೊಳ್ಳಿ. ಎಲ್ಲರ ನೋವು ನಾಳೆ ನಮ್ಮ ನೋವಾಗುವ ಚಾನ್ಸ್ ಉಂಟು. ನಾವು ಎಷ್ಟೇ ಹಣ ಸಂಪಾದಿಸಿದ್ರು ಅಂತಿಮವಾಗಿ ನಮ್ಮ ಬಟ್ಲಿಗೆ ಬರುವಂತಹ ಅನ್ನ, ತರಕಾರಿ ಇಂತಹ ರೈತರ ಹೊಲ ಗದ್ದೆಗಳಿಂದಲೇ ಬರಬೇಕು. ಅದನ್ನು ಎಲ್ಲಿಂದಲೂ ಡೌನ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಏನ್ ಮಾಡ್ಬೋದು ಹೇಳಿದ್ರೆ, ಇನ್ನು ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ಲಿಕ್ಕೆ ಉಂಟು, ಸುದ್ದಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ಕ್ಯಾಂಪೇನಿಂಗ್ ನಡೀತಾ ಇದೆ. ಇಂಥ ವಿಷಯಗಳಾದಾಗ ನಿಮ್ಮ ಬೆಂಬಲ ಇವರಿಗೆ ನೀಡಿ. ನಾಳೆ ನಿಮ್ಮ ಮನೆಗೆ ಯಾರಾದ್ರೂ ಬಂದು 1 ತಿಂಗಳೊಳಗೆ ಎಲ್ಲ ಖಾಲಿ ಮಾಡಿ ಹೇಳಿದ್ರೆ ನಿಮ್ಗೆ ಹೇಗಾಗ್ಬೋದು? ಎಂಪಥೈಸಿಂಗ್. ಯಾರೆಲ್ಲ ಈ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದೀರಿ, ಅವೆಲ್ಲ ವೀಕ್ಷಕರಲ್ಲಿ ಒಂದು ವಿನಂತಿ. ನಾವೊಂದು ನಮ್ಮ ಮಾಧ್ಯಮಗಳಲ್ಲಿ ಫೇಸ್ಬುಕ್, ಟ್ವಿಟರ್ ಇದರಲ್ಲಿ ನಾವೊಂದು ಅಭಿಯಾನವನ್ನು ಆರಂಭಿಸಿದ್ದೇವೆ. ಸೇವ್ ಬಳ್ಕುಂಜೆ ಎಂಬ, ಸೇವ್ ಬಳ್ಕುಂಜೆ ಕೊಲ್ಲೂರು, ಉಳೆಪಾಡಿ 3 ಇದರಲ್ಲಿ ನಾವು ಅದನ್ನು ಆರಂಭಿಸಿದ್ದೇವೆ. ತಾವೆಲ್ಲರೂ ಇದರೊಂದಿಗೆ ಕೈ ಜೋಡಿಸಬೇಕು, ನಮಗೆ ಸಪೋರ್ಟ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.